स्वामिनिति नामिने नमः। ॐ विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यादेशतारिणे नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यादेशतारिणे जय श्री कृष्णा चैतन्या प्रभु नित्यानंद श्री अद्वैत गदाधर श्रीवासादि गौर भक्तवृंदा जय श्री कृष्णा चैतन्या प्रभु नित्यानंद श्री अद्वैत गदाधर श्रीवासादि गौर भक्तवृंदा हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे जय राधा गोविंद राधे जय कृष्ण बलराम कृष्ण जल बलराम जय वृंदावन धाम जय जगन्नाथा बलदेवा सुभद्रमाय जय सुदर्शना जय लक्ष्मी नरसिंह जय अनंत देव प्रहलाद नरसिंह जय अनंत देव जय निताय जय निताय गौरंग जय पंचतत्वा निताय गौरंग जय पंचतत्वा जय जय प्रभुपा जय जय प्रभुपा कलियुग पावन हरिनाम संकीर्तन की जय ಶ್ರೀಲ ಪ್ರಭುಪಾದ ಕಿ ಜಯ ಮಂಗಳಚರಣೆ ಯಾರಾದ್ರೂ ಓದ್ತೀರಾ हरे ದಯವಿಟ್ಟು कृष्ण प्रभु। ಹರೇ ಕೃಷ್ಣ ಮಾತಾಜಿ ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरो श्रीयुतपादकमलं श्रीगुरून् वैष्णवांश श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीवैशाखान्वितांश्च। हे कृष्ण करुणा सिंधो दीनबंधो जगत्पते गोपेश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरव भक्तवृंद हरे कृष्ण 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 हरे 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 राम 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 हरे 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 कृष्ण 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 हरे हरे
ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಓಂ ವಿಷ್ಣುಪಾದ ನಮಸ್ತೆ ಗೌರ ಸೇವಾ ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರಿಗುರು ವೈಷ್ಣವರ ಸೇವಾರ್ಥಕ್ಕಾಗಿ ನಾವೆಲ್ಲರೂ ಸೇರಿದ್ದೇವೆ. ನಿನ್ನೆ ಮಾಡಿದ ಕ್ಲಾಸಿನ 2 ಶ್ಲೋಕಗಳನ್ನು ಸ್ವಲ್ಪ ಮೇಲಕ್ಕೆ ಹಾಕಿ ಮುಂದೆ ಹೋಗೋಣ. ನಿನ್ನೆ ನಿಷ್ಕಾಮ ಕರ್ಮದ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಅದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ, 2.47. ಆಮೇಲೆ ತುಂಬಾ ಪ್ರಚಲಿತವಾದಂಥ ಶ್ಲೋಕ, ಎಲ್ಲರಿಗೂ ಕೇಳಿರುವಂಥ ಶ್ಲೋಕ ಇದು. ಸೊ ಅದನ್ನು ಸ್ವಲ್ಪ ಕೇಳಿ ಮುಂದೆ ಹೋಗೋಣ. ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೋರ್ ಮಾತೆ ಸಂಗೋಸ್ತು ಕರ್ಮಣಿ. ಈ ಚಾಪ್ಟರ್ ಅಲ್ಲಿ 3 ಕರ್ಮಗಳ ಬಗ್ಗೆ, 3 ರೀತಿಯ ಕರ್ಮಗಳ ಬಗ್ಗೆ ಹೇಳಿದ್ದಾರೆ. ಅದು ಯಾವುದು? ಯಾರಿಗಾದ್ರೂ ಹೇಳಲಿಕ್ಕೆ ಸಾಧ್ಯ ಉಂಟಾ? 3 ರೀತಿಯ ಕರ್ಮ. ಹರೇ ಕೃಷ್ಣ ಪ್ರಭು. ಎಸ್ ಮತ್ತೆ ಕರ್ಮ, ಅಕರ್ಮ. ಕರ್ಮ, ವಿಕರ್ಮ, ಅಕರ್ಮ. ಕರ್ಮ, ವಿಕರ್ಮ, ಅಕರ್ಮ. ಅಕರ್ಮ, ಓಕೆ. ವಿಕರ್ಮ ಅಂದ್ರೆ ಏನು? ಅಂದ್ರೆ ಹರಿಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್ ಪ್ರಭು. ಕರ್ಮ ಅಂದ್ರೆ ನಾವು ಮಾಡೋ ಕೆಲಸ ಪ್ರಭು. ವೇದ ವಿಹಿತವಾದಂತಹ ಕೆಲಸ. ವೇದ ವಿಹಿತವಾದಂತ, ವಿಹಿತ ಕರೆಕ್ಟ್ ಅಲ್ಲ ವರ್ಡ್? ಆಕ್ಸೆಪ್ಟ್, ವೇದದಲ್ಲಿ ಹೇಳಿದ್ದನ್ನ ಮಾಡುದು ಅಂದ್ರೆ ಶಾಸ್ತ್ರ ಹೇಳಿದ ಹಾಗೆ ಮಾಡುವಂಥದ್ದು, ಗುರು ಹೇಳಿದ ಹಾಗೆ ಮಾಡುವಂಥದ್ದು. ವಿಕರ್ಮ ಅಂದ್ರೆ ವೇದ ನಿಷಿದ್ಧ ಕರ್ಮ, ವೇದದಲ್ಲಿ ನಿಷಿದ್ಧ ಹೇಳಿದ್ದನ್ನ ಮಾಡೋದು. ಅಕರ್ಮ ಅಂದ್ರೆ ಹೇಳ್ತೀರಾ? ಮಾಡದಿರುವುದು, ಏನು ಮಾಡದೇ ಇರುವಂಥದ್ದು. ಏನು ಮಾಡದೆ, ಕರ್ಮ ಮಾಡದೆ, ಏನು ಮಾಡದೇ ಇರುವಂಥದ್ದು. ಪ್ರಭು ಹರೇ ಕೃಷ್ಣ. ಎಸ್ ಮತ್ತೆ ಹಾ, ಕರ್ಮ ಕೇಳಿಸ್ತಾ ಇಲ್ಲ ಮಾತಾಜಿ, ನಿಮ್ಮ ಇಂಟರ್ನೆಟ್ ಪ್ರಾಬ್ಲಮ್ ಇದೆ. ಶಾಸ್ತ್ರ ವಿರುದ್ಧ ಅಕರ್ಮ ಇಲ್ಲೇ ಪ್ರಭು. ಈಗ ಹೇಳಿ, ಕೇಳಿಸುತ್ತೆ ಪ್ರಭು. ಈಗ ಹೇಳಿ, ಈಗ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಧನ್ಯವಾದ. ಈಗ ಕರ್ಮ ಅಂದ್ರೆ ವೇದ 7 ರೀತಿ ಮಾಡೋದು. ವಿಕರ್ಮ ಅಂದ್ರೆ ವೇದಕ್ಕೆ ವಿರುದ್ಧ ಮಾಡೋದು. ಅಕರ್ಮ ಅಂದ್ರೆ ಏನು ಮಾಡದೇ ಇರೋದು. ಹಾಗಾದ್ರೆ Yes. ಭಗವಂತ ಸೇವೆ ಮಾಡೋದು ಯಾವುದಕ್ಕೆ ಬರುತ್ತೆ ಪ್ರಭು? ಅದು ಇನ್ನೊಂದು ರೀತಿಯ ಡಿಸ್ಕಷನ್. ಅಕರ್ಮಕ್ಕೆ 2 ಮೀನಿಂಗ್ ಇದೆ. ಭಗವಂತನ ಸೇವೆ ಕೂಡ ಅಕರ್ಮವೇ. ಇದು ಮಟೀರಿಯಲ್ ದೃಷ್ಟಿಕೋನದ ಅಕರ್ಮ. ಇದು ಮಟೀರಿಯಲ್ ದೃಷ್ಟಿಕೋನದಲ್ಲಿ ಏನು ಮಾಡದೆ ಇರ್ಲಿಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ರಿಸಲ್ಟ್ ಇದ್ದೇ ಇರ್ತದೆ. ಆದರೆ ಇದು ಕೆಲಸದಲ್ಲಿ, ಇದು ಆಕ್ಷನ್. ರಿಯಾಕ್ಷನ್ ನ ದೃಷ್ಟಿಕೋನದಲ್ಲಿ ನೋಡಿದ್ರೆ, ಅಕರ್ಮ ಅಂದ್ರೆ ಕೃಷ್ಣ ಕಾನ್ಶಿಯಸ್ನೆಸ್. ಹರಿ ಬೋಲ್. ಥ್ಯಾಂಕ್ ಯು ಪ್ರಭು. ಅದೊಂದು ಡೌಟ್ ಇತ್ತು, ಅದನ್ನೇ ಕೇಳಿದೆ ಪ್ರಭು. ದಂಡವತ್ ಮೇಡಮ್ ಪ್ರಭು. ಅದೇ ಆದರೆ
ಕೃಷ್ಣ ಕಾನ್ಶಿಯಸ್ ನಲ್ಲಿ ಕೂಡ ಅಕರ್ಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಮವೇ ಅದರ ರಿಯಾಕ್ಷನ್, ಅದರ ಎಫೆಕ್ಟ್, ಫಲ ಅಕರ್ಮ ಆಗಿರ್ತದೆ ಕೃಷ್ಣ ಕಾನ್ಶಿಯಸ್ ಮಾಡಿದರೆ. ಇನ್ನು ತುಂಬಾ ಇಂಪಾರ್ಟೆಂಟ್ ಇದು. ಸೊ ನಾವು ಮಾಡುವುದು ಈಗ ಇನ್ನು ನೆಕ್ಸ್ಟ್ ಡಿಸ್ಕಷನ್ ಏನು ಅಂತ ಹೇಳಿದ್ರೆ, ವಿಕರ್ಮ ಮತ್ತು ಅಕರ್ಮ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿ ನಮಗೆ ಕ್ಲಿಯರ್ ಆಯ್ತು ಹಿಂದಿನ ಶ್ಲೋಕಗಳಿಂದ. ಕರ್ಮ ಮಾತ್ರ ಅಂತ ಆಯ್ತು. ವೇದ ವಿಹಿತ ಕರ್ಮ. ಆ ಕರ್ಮದಲ್ಲಿ 3 ವಿಧ ಪ್ರಭುಪಾದರು ಹೇಳ್ತಾರೆ. ಅದು ಯಾವುದು? ಕರ್ಮದಲ್ಲಿ 3 ವಿಧ. ಪ್ರಭು, ಕಾಮ್ಯ ಕರ್ಮ, ಹಾ, ಆಮೇಲೆ ಸಕಾಮ ಕರ್ಮ. ಕಾಮ್ಯ ಸಕಾಮ ಒಂದೇ. ಹಾ, ಕಾಮ್ಯ, ಅಕರ್ಮ. ಅಕರ್ಮ ಮುಗೀತು. ಇದು ಕರ್ಮದಲ್ಲಿ ಡಿಸ್ಕಷನ್. ಕಾಮ್ಯ ಕರ್ಮ ಒಂದು ಗೊತ್ತು ಪ್ರಭು, ಒಂದು ಆಸೆ ಇಟ್ಕೊಂಡು ಮಾಡುದು, ಅದು ಕಾಮ್ಯ. ಕಾಮ್ಯ ಕರ್ಮ ಅಂತಾರೆ. ಕಾಮ್ಯ ಇಲ್ದ್ರೆ ಸಕಾಮ ಆಗಿ ತೊಂದರೆ. ಹ, ಹ. ಕರೆಕ್ಟ್. ಅದು ಗೊತ್ತು. ಇನ್ನು ಮತ್ತೆ 2 ಇನ್ನು ಟ್ರೈ ಮಾಡಿ ಯಾರಾದರೂ. ನಿತ್ಯ ಕರ್ಮ ಹೇಳ್ತಾ ಇಲ್ಲ ನೀವು, ನಾನು ಹೇಳ್ತೇನೆ. ನಿತ್ಯ ಕರ್ಮ. ಆಮೇಲೆ 3ನೇದು ನಿಷ್ಕಾಮ. ಹೇಳಿ. ನಿಷ್ಕಾಮ ಕರ್ಮ ಅಲ್ಲ, ಒಂದು ನಿಷ್ಕಾಮ ಕರ್ಮ ಅಲ್ಲ, ನಿಷ್ಕಾಮ ಕರ್ಮ ಅಲ್ಲ. ಇದರಲ್ಲಿ ಕರ್ಮದಲ್ಲಿ 3 ಇದೆ. ಪ್ರಭು, ನೈಮಿತ್ತಿಕ. ನಿಯಮಿತ ಕರ್ಮ. ನೈಮಿತ್ತಿಕ ಕರ್ಮ. ನಿಯಮಿತ. ಇದಿಷ್ಟನ್ನ ಶ್ರೀಲ ಪ್ರಭುಪಾದರು ಹೇಳಿದ್ದು. ಇದರಿಂದ ಮಿಗಿಲಾದ್ದು ಈಗ ಶ್ರೀಲ ಮಾತಾಜಿ ಹೇಳಿದ್ದು ಏನದು? ನಿಷ್ಕಾಮ ಕರ್ಮ. ನಿಷ್ಕಾಮ. ನಿಷ್ಕಾಮ. ಅದರಲ್ಲಿಯೂ ಭಕ್ತಿಯೋಗ ಅಂದ್ರೆ ಭಗವದರ್ಪಿತ ನಿಷ್ಕಾಮ ಕರ್ಮಯೋಗ. ಅದರ ಬಗ್ಗೆ ಡಿಸ್ಕಷನ್ ಆಗ್ತಾ ಇದ್ದದ್ದು. ಭಗವಂತನಿಗೆ ಅರ್ಪಿಸುವಂತ ನಿಷ್ಕಾಮ, ಕಾಮನೆ ಇಲ್ಲದೆ ಮಾಡುವಂತ ಕೆಲಸ. ಅದು ಹೇಗೆ ಮಾಡುದು ಅಂತ ಹೇಳಿ ಕ್ಲಿಯರ್ ಆಗಿ ಆ ಶ್ಲೋಕಗಳಲ್ಲಿ ಹೇಳಿದೆ. ಏನು ಹೇಳಿದೆ ಅಂತ ಹೇಳಿದ್ರೆ, ಸ್ಟೆಪ್ ಹೇಗೆ ನಿಷ್ಕಾಮ ಕರ್ಮ ಮಾಡ್ಲಿಕ್ಕೆ ಏನು ಸ್ಟೆಪ್. ಫಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ಕರ್ಮಣಿಯೇವ ಅಧಿಕಾರ. ನನಗೆ ಕೆಲಸದಲ್ಲಿ ಮಾತ್ರ ಅಧಿಕಾರ. ನನಗೆ ಅಂದ್ರೆ ಯುದ್ಧ ಮಾಡುದಂದ್ರೆ ಯುದ್ಧ ಮಾಡ್ಲಿಕ್ಕೆ ಮಾತ್ರ ನನಗೆ ಅಧಿಕಾರ ಕೊಟ್ಟದ್ದು ಯಾರು? ಭಗವಂತ. ಅಂದ್ರೆ ನನಗೆ ದೇಹ ಮತ್ತು ಕರ್ಮ ಗುಣಕ್ಕೆ ಅನುಗುಣವಾಗಿ ಈ ಒಂದು ಕಾರ್ಯ ಮಾಡಬೇಕು ಅಂತ ಹೇಳಿ ನನಗೆ ಅದಕ್ಕೊಂದು ಅಧಿಕಾರ ಕೊಟ್ಟಿದ್ದಾರೆ. ಮಾ ಫಲೇಶು ಕದಾಚನ. ಆಮೇಲೆ ಯಾವತ್ತು ನನಗೆ ಫಲದಲ್ಲಿ ಅಧಿಕಾರವೇ ಇಲ್ಲ. ಅಧಿಕಾರ ಇಲ್ಲ ಅಂತ ಹೇಳಿದ್ರೆ ನಾನು ಫಲವನ್ನು ಉಪಯೋಗಿಸುವುದಿಲ್ಲ ಅಂತಲ್ಲ, ಆದ್ರೆ ಫಲ ಅಪೇಕ್ಷೆಗೆ ಅಧಿಕಾರ ಇಲ್ಲ. ಫಲ ಸಿಕ್ಕಿದ್ದನ್ನ ಅನುಭವಿಸಬಹುದು ಖಂಡಿತವಾಗಿ. ಅದು ನಿಜವಾಗಿ ಭಗವಂತನ ಭಕ್ತರಾದವರು ಅದು ಭಗವಂತನಿಗೆ ನಿಯೋಜಿಸಿ ಭಗವಂತ ಕೊಟ್ಟದನ್ನ ಭಗವಂತನಿಗೆ ಕೊಟ್ಟು ಅದನ್ನ ಸ್ವೀಕರಿಸ್ತಾರೆ. ಅದು ಭಕ್ತಿಯ ಮಾರ್ಗ. ಆದ್ರೆ ಬೇರೆಯವರು ಹಾಗೆ ಮಾಡುವುದಿಲ್ಲ. ಅವರು ಮೊದಲನೇ ವ್ಯಕ್ತಿ ಅಂತ ಹೇಳಿದ್ರೆ ಆಸೆ ಪಡೋವನು, ಅವನು ಇದರ ಕ್ಯಾಟಗರಿಯಲ್ಲೇ ಬರುವುದಿಲ್ಲ. ಯಾಕೆಂತ ಹೇಳಿದ್ರೆ ಅವನಿಗೆ ಹಿಂದೆ ಹೇಳಿದೆ ಅವನನ್ನು, ಬ್ರಾಹ್ಮಣ ಮತ್ತು ಕೃಪಣ. ಕೃಪಣ ಅಂತ ಹೇಳೋನು ಆಸೆ ಪಡುವವನು ಕೃಪಣ. ಅಂದ್ರೆ ನಾವೆಲ್ಲ ಹೆಚ್ಚಿನವರೆಲ್ಲ ಕೃಪಣರೇ. ನಾವು ಹೇಳ್ಬೋದು, ಅಯ್ಯೋ ನಾನು ಭಕ್ತನಾಗಿದ್ದೇನೆ. ನಮಗೆ ಒಂದು ದಿನ ಸ್ಯಾಲ್ರಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಭಕ್ತನ ಕೃಪಣನು ಅಂತ ಗೊತ್ತಾಗ್ತದೆ ನಂಗೆ. ಅಂದ್ರೆ ನಾವೆಲ್ಲರೂ ಜನರಲಿ ಸುಮ್ಮನೆ ದೃಢತೆ ಇಲ್ಲ. ನಮ್ಮ ಭಕ್ತಿಯಲ್ಲಿ ನಮಗೆ ದೃಢತೆ ಇಲ್ಲ. ನಾವು ಆಚೆ ಕರ್ಮಿಗಳು ಅಲ್ಲ, ಈಚೆ ಭಕ್ತರು ಅಲ್ಲ ಅಂತ ಹೇಳುವಂತ ಒಂದು ತ್ರಿಶಂಕು ಸ್ಥಿತಿಯಲ್ಲಿ ಇದ್ದೇವೆ ನಾವು. ಅದರಿಂದ ಹೊರಗೆ ಬರ್ಬೇಕು ಅಂತ ಶ್ರೀಲ ಪ್ರಭುಪಾದರ ಆಶಯ, ಗುರುವರ್ಯರ ಆಶಯ. ಯಾಕೆಂತ ಹೇಳಿದ್ರೆ ಸಿಕ್ಕಾಕೊಂಡಿದ್ದೇವೆ ನಾವು, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಹೇಳಿ. ಆದ್ರೆ ಭಕ್ತಿ ಸ್ವಲ್ಪ ಆದ್ರೂ ತಕೊಂಡಿದ್ದೀವಲ್ಲ, ಆ ಸ್ವಲ್ಪ ತಕೊಂಡ ಭಕ್ತಿ ನಮ್ಮನ್ನು ನಿಧಾನವಾಗಿ ಇದರಿಂದ ಹೊರಗೆ ತಗೊಂಡು ಬರ್ತದೆ. ಅದ್ರಲ್ಲಿ ಏನೂ ಸಂಶಯ ಇಲ್ಲ. ಆದ ಕಾರಣ ಈ ಭಕ್ತಿಗೆ ಉನ್ನತವಾದ ಸ್ಥಾನ. ಆದ ಕಾರಣ ನಾವು ಏನು ಮಾಡಿದ್ರು ಅದು ಭಗವಂತನ ಪ್ರೀತಿಗೋಸ್ಕರ ಮಾಡೋದನ್ನ ನಿಷ್ಕಾಮ ಕರ್ಮ, ಅದರಲ್ಲೂ ಭಗವದರ್ಪಿತ ನಿಷ್ಕಾಮ ಕರ್ಮ ಯೋಗ ಆಗ್ತದೆ. ಸೊ ಇಷ್ಟು ನಿನ್ನೆ ಡಿಸ್ಕಷನ್ ಮಾಡಿದ್ದೇವೆ. ಅದು ಕರ್ಮಣಿಯೇವ ಅಧಿಕಾರಹತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಬೋಹೋ. ಅಂದ್ರೆ ಈ ಫಲ ಸಿಗ್ತಾ ಉಂಟಲ್ಲ, ಆ ಫಲಕ್ಕೆ ನಾನೇ ಕಾರಣ ಅಂತ ತಿಳ್ಕೊಳ್ಳೋದು ಮಹಾ ತಪ್ಪದು. ಅಲ್ಲದನ್ನು ತಿಳ್ಕೊಳ್ತಾ ಇದ್ದದು, ನಾನೇ ಮಾಡಿಸಿದ್ದು. ಈಗ ನಾವು ಹೇಳ್ತೇವೆ ಯಾರಿಗಾದ್ರೂ, ಉದಾಹರಣೆಗೆ ಈಗೇನೋ ನಾನು ಇನ್ನೊಬ್ಬರಿಗೆ ಏನೋ ಹೇಳ್ತೇನೆ, ಆಗ ಇನ್ನೊಬ್ರು ಬಂದು ಕೇಳ್ತಾರೆ ನನ್ನ ಹತ್ರ, ಓ ಅವ್ರು ನನಗೆ ಹಾಗೆ ಹೇಳಿದ್ರು. ಇಲ್ಲ, ಅದು ನಾನೇ ಹಾಗೆ ಹೇಳಲಿಕ್ಕೆ ಹೇಳಿದ್ದು ಅಂತ ನಾನು ಹೇಳ್ತೇನೆ. ಅಂದ್ರೆ ನಾನು ಆ ಫಲದ ಹಿಂದೆ ಇದ್ದೇನೆ, ನಾನು ಆ ಕಾರ್ಯದ ಹಿಂದೆ ಇದ್ದೇನೆ ಅಂತ ಹೇಳೋ ಭಾವನೆ ನನ್ನ ಹತ್ರ ಯಾವತ್ತಿದೆ. ಭಗವಂತ ಏನ್ ಮಾಡ್ಬೇಕು, ನಮ್ಮನ್ನು
ಭಗವಂತ ಹೇಳ್ತಿದ್ದಾನೆ ಅರ್ಜುನನಿಗೆ, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ ಅಂತ. ಮುಂದೆ ನೀನ್ ನಿಮಿತ್ತ ಅಷ್ಟೇ, ನೀನ್ ಅದ ಕಾರ್ಯಕ್ಕೆ ನೀನ್ ಇಲ್ಲದ್ರೆ ಇನ್ನೊಬ್ಬ ಮಾಡ್ತಾನೆ, ನೀನೇ ಆಗ್ಬೇಕು ಅಂತಿಲ್ಲ. ಯಾಕಂದ್ರೆ ಎಲ್ಲವನ್ನೂ ನಾನೇ ಮಾಡುವನು ಅಂತ ಭಗವಂತ ಹೇಳ್ತಾನೆ. ಸೊ ಅದ ಕಾರಣ ಇದನ್ನ ನಾವು ನೋಡ್ಬೇಕು. ಯಾವತ್ತು ಫಲದ ಹಿಂದೆ ಹೋಗ್ಲೇಬಾರ್ದು. ಆಮೇಲೆ ಫಲ ಸಿಗುವುದು ನಮ್ಮಿಂದ ಅಂತ ಕೂಡ ಆಗ್ಬಾರ್ದು. ಕೆಲಸ ಮಾಡೋದು ಮಾತ್ರ, ಕೆಲಸದಿಂದ ಸಿಗುವ ಫಲ ನಮ್ದಲ್ಲ, ನಮ್ಮ ನಮ್ಮ ಹಾರ್ಡ್ ವರ್ಕ್ ಇಂದ ಸಿಗುವಂತದ್ದಲ್ಲ ಅದು. ಈಗ ನಾವೆಲ್ಲ ಡಿಸ್ಕಷನ್ ಮಾಡೋ ರೀತಿಯಲ್ಲಿ ನಾವು ಡಿಸ್ಕಷನ್ ಮಾಡಿ ಎಲ್ಲೋ ಒಂದು ಕೆಲಸ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇವೆ, ಆದ್ರೆ ಅದರ ರಿಸಲ್ಟ್ ನಮ್ಮ ಕೈಯಲ್ಲಿ ಇಲ್ಲ. ಕೆಲಸ ಮಾಡೋದು ಮಾತ್ರ ನಮ್ಮ ಕೈಯಲ್ಲಿರೋದು. ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಬೋಹೋ ಮಾ ತೇ ಸಂಗೋಸ್ತು ಅಕರ್ಮಣಿ. ಅಕರ್ಮ ಅಂದ್ರೆ ಏನೋ ಕೆಲಸ ಮಾಡದೇ ಇರುವಂತದ್ದನ್ನ ನಾವು ಸಪೋರ್ಟ್ ಮಾಡೋದೇ ಬೇಡ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಕರ್ಮ ಮಾಡುವುದನ್ನ ನಾವು ಆಸೆ ಪಡಲೇಬಾರ್ದು. ಅಂದ್ರೆ ಸುಮ್ಮನೆ ಕೂತ್ಕೊಳ್ತೇನೆ, ನಾವೆಲ್ಲ ಮಾಡ್ತೇವೆ ಹಾಗೆ. 5 ದಿನ ಕೆಲಸ ಮಾಡುದು ಹಾರ್ಡ್ ವರ್ಕ್, 6ನೇ ದಿನ ನನಗೆ ಎಲ್ಲಿಯಾದ್ರೂ ಹೋಗಿ ರಿಲ್ಯಾಕ್ಸ್ ಮಾಡಬೇಕು ಅಂತ. ಇದು ಕರ್ಮದ ಮೈಂಡ್ ಸೆಟ್. ಕಷ್ಟಪಟ್ಟು ಕೆಲಸ ಮಾಡಿ ಆಮೇಲೆ ರಿಲ್ಯಾಕ್ಸ್ ಮಾಡಬೇಕು ಅಂತ ಹೇಳಿ, ಇದೇನು ಅಕರ್ಮ ಮಾಡ್ಲಿಕ್ಕೆ ಪ್ರಯತ್ನ. ಅದು ಹೃದಯದಲ್ಲಿ ಅಕರ್ಮ ಅಂತ. ಅದು ಅದು ಏನು ಮಾಡೋದು ಬೇಡ. ಹೃದಯ, ಓ ನನ್ ಸುಸ್ತಾಗಿದೆ, 1 ವಾರ ಕೆಲಸ ಮಾಡಿ. ಇದು ಭಕ್ತರ ಲಕ್ಷಣ ಅಲ್ಲ. ಭಕ್ತರು ಯಾವತ್ತು ಸೇಮ್, ಯಾವತ್ತು ಬೆಳಿಗ್ಗೆ ಹೇಳುದು ಸೇಮ್, ಯಾವತ್ತು ಜಪ ಮಾಡೋದು ಸೇಮ್. ಭಗವಂತ ಯಾವತ್ತು ಒಂದೇ, ಅದರಲ್ಲಿ ಒಂದು ದಿನ ರಿಲ್ಯಾಕ್ಸ್ ಮಾಡೋದು ಅಂತ ಹೇಳೋ ಕಾನ್ಸೆಪ್ಟ್ ಇಲ್ಲ ಭಕ್ತರದ್ದು. ಯಾವತ್ತು ರಿಲ್ಯಾಕ್ಸೇ ಭಗವಂತನ ಕೆಳಗೆ. ಯಾಕಂದ್ರೆ ಯಾವಾಗ ಆ ಒಂದು ಪ್ರಾಣಿಯ ಉದಾಹರಣೆ ಕೊಡ್ತಾರೆ ಪ್ರಭುಪಾದರು. ಬೆಕ್ಕು ಇಲಿಯನ್ನು ಕಚ್ಚುವಾಗ ಇಲಿಗೆ ಪ್ರಾಣ ಸಂಕಟ ಆಗ್ತದೆ. ಆದರೆ ಬೆಕ್ಕಿನ ಮರಿಯನ್ನು ಅದೇ ರೀತಿ ಕಚ್ಚುವಾಗ ಅದಕ್ಕೇನು ಸಂಕಟ ಆಗುದಿಲ್ಲ. ಬೆಕ್ಕಿನ ಮರಿಗೆ ಏನು ಸಂಕಟ ಆಗುದಿಲ್ಲ. ಅದೇ ರೀತಿಯಲ್ಲಿ ನಾವು ಮಾಯೆಯ ಕೈಯಲ್ಲಿ ಇರುವಾಗ ನಮಗೆ ಸಂಕಟವೇ ಯಾವತ್ತು. ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರೆ. ನಮಗೆ ಯಾವತ್ತೂ ವೆಂಕಟರಮಣ ಬೇಕು, ಬರೀ ಸಂಕಟ ಬರುವಾಗ ಮಾತ್ರ ಅಲ್ಲ. ಹಾಗೆ ನಾವು ಭಗವಂತನ ಕೆಳಗೆ ಹೋಗುವಾಗ ನಮಗೆ ಆತರ ಆಗುದಿಲ್ಲ. ಯಾವತ್ತೂ ಸುಖ ಸಂತೋಷ ಇರ್ತದೆ. ಅದು ಆಧ್ಯಾತ್ಮಿಕವಾದ ಮನಸ್ಥಿತಿಯಿಂದ ಸಂತೋಷ ಇಲ್ಲದಿದ್ರೂ ಆ ಸಂತೋಷ ನಮಗೆ ಡಿಸ್ಟರ್ಬ್ ಆಗುದಿಲ್ಲ. ಅಂದ್ರೆ ಸಂತೋಷ ಇಲ್ಲದಂತಹ ಮನಸ್ಥಿತಿ ಡಿಸ್ಟರ್ಬ್ ಆಗುದಿಲ್ಲ. ಅಂದ್ರೆ ಭೌತಿಕವಾಗಿ ಆದಂತಹ ತೊಂದರೆಗಳು. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ, ಶ್ರೀಮದ್ ಭಾಗವತಂ ಹೇಳ್ತದೆ, ಭಯಂ ದ್ವಿತೀಯ ಅಭಿನಿವೇಶತ ಸ್ಯಾತ್ ಈಶಾದ್ ಅಪೇತಸ್ಯ ವಿಪರ್ಯಯೋ ಸ್ಮೃತಿ. ಭಗವಂತನನ್ನ ದೂರ ಸರಿಸಿ ಭಗವಂತನನ್ನ ಹೊರತಾಗಿ ನಾವು ಏನೆಲ್ಲ ಚಿಂತನೆ ಮಾಡ್ತಿದ್ದೇವಲ್ಲ ಅದು ವಿಪರ್ಯಯ ಅಂದ್ರೆ ಭಗವಂತನನ್ನು ಹೊರತಾಗಿ ನಾವು ಚಿಂತನೆ, ಅದರಿಂದಾಗಿ ನಮಗೆಲ್ಲ ಪ್ರಾಬ್ಲಮ್ ಶುರು ಆದ್ದು. ಭಯ ಶುರು ಆದ್ದು ಅದಕ್ಕೆ, ಜೀವನದಲ್ಲಿ ಹೆದರಿಕೆ ಶುರು ಆದ್ದು ಅದಕ್ಕೆ. ಒಂದು ಅನಿಶ್ಚಿತತೆ, ಒಂದು ನಿಶ್ಚಿತವಾಗಿಲ್ಲ ನಮ್ಮ ಲೈಫ್. ನಾಳೆ ಏನಾಗ್ತದೆ ಗೊತ್ತಿಲ್ಲ. ಯಾಕೆ ಆಗ್ತದೆ ಹಾಗೆ ಅಂತ ಹೇಳಿದ್ರೆ ಭಗವಂತನಿಗೆ ಶರಣಾಗ್ಲಿಲ್ಲ ಆದ ಕಾರಣ. ಭಗವಂತನಿಗೆ ಶರಣ ಆದವರಿಗೆ ನಾವು ನೋಡ್ಬೋದು, ಶ್ರೀಲ ಪ್ರಭುಪಾದರಾಗ್ಲಿ, ಯಾರೇ ಆಗ್ಲಿ, ಮಹಾ ಆಚಾರ್ಯರು, ಈಗ ಇಸ್ಕಾನ್ ನಲ್ಲಿ ಇರುವಂತಹ ಗುರು ವೃಂದಗಳೇ ಆಗಿರ್ಲಿ, ಎಲ್ಲರನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ, ಓಹ್ ಶ್ರೇಷ್ಠ ಭಕ್ತರನ್ನೆಲ್ಲ ನೋಡುವಾಗ ಅವರು ಏನೂ ಚಿಂತೆ ಮಾಡೋದಿಲ್ಲ, ಮುಂದೆ ಹೋಗ್ತಾನೆ ಇರ್ತಾರೆ ಅವರು ಎಲ್ಲನೂ ಭಗವಂತನ. ಆದ್ರೆ ನನ್ನ ಜೀವನದಲ್ಲಿ ಅಯ್ಯೋ ನಾಳೆ ಏನಪ್ಪಾ, ಈ ಬ್ಯಾಂಕ್ ಮುಳುಗಿದ್ರೆ ಏನಪ್ಪಾ, ಕೆಲಸ ಹೋದ್ರೆ ಏನಪ್ಪಾ ನಾನು ಅಂತ ಚಿಂತೆ ಮಾಡ್ತೀನಿ. ಅದೇ ವ್ಯತ್ಯಾಸ. ಅಂದ್ರೆ ನಾವು ಯಾವತ್ತು ಕೃಷ್ಣ ಕಾನ್ಶಿಯಸ್ನೆಸ್ ಆಗಿರ್ಬೇಕು, ಕೃಷ್ಣ ಪ್ರಜ್ಞಾವಂತರಾಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರಬೇಕು. ಆಗ ನಿಧಾನವಾಗಿ ಕೃಷ್ಣ ನಮ್ಮ ಭಯವನ್ನು ತೆಗೆದು ನಮಗೆ ನೆಮ್ಮದಿ, ಅಂದ್ರೆ ಭಗವಂತನ ಕಡೆಗೆ ಹೋಗುವಂತಹ ನೆಮ್ಮದಿಯನ್ನು ಕೊಡ್ತಾನೆ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಚಾಂಟ್ ಅಂಡ್ ಬಿ ಹ್ಯಾಪಿ ಅಂತ ಹೇಳಿ. ಚಾಂಟ್ ಅಂಡ್ ಬಿ ಹ್ಯಾಪಿ ಅಂದ್ರೆ ಜಪ ಮಾಡು, ಹೇಗೆ ಜಪ ಮಾಡು, ಸಂತೋಷವಾಗಿ ಜಪ ಮಾಡು. ಆ ಜಪದಿಂದ ಕೂಡ ಸಂತೋಷ ಸಿಗ್ತದೆ. ಸಂತೋಷ ಅಂದ್ರೆ ನಗ್ತಾ ಜಪ ಮಾಡು ಅಂತ ಹೇಳಿಲ್ಲ, ಅಳ್ತಾ ಜಪ ಮಾಡ್ಬೇಕಂತೆ ಭಗವಂತನಿಗೆ. ಅಳುದು ಅಂದ್ರೆ ಭಗವಂತನ ಪ್ರೀತಿಗೋಸ್ಕರ. ಅಯ್ಯೋ ನಾನು ಏನಕ್ಕೂ ಪ್ರಯೋಜನ ಇಲ್ಲ, ದಯವಿಟ್ಟು ನನಗೆ ನಿನ್ನ ಸೇವೆ ಮಾಡುವಂತಹ ಅವಕಾಶ ಕೊಡು ಅಂತ ಅಳಬೇಕಂತೆ. ಇದು ಆಮೇಲೆ ಅದರ ನೆಕ್ಸ್ಟ್ ಶ್ಲೋಕ ಯಾರಿಗಾದ್ರೂ ನೆನಪಿದೆಯಾ? ಅದರಲ್ಲಿ ಒಂದು ಮುಖ್ಯವಾದ ಒಂದು ಪದ ನಾವು ಡಿಸ್ಕಸ್ ಮಾಡಿದ್ದೇವೆ, ಅದು ನೆನಪಿದ್ರೆ ಹೇಳಿ, ಇಲ್ಲ ಅಂದ್ರೆ ಶ್ಲೋಕ ತೋರಿಸ್ತೇನೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಸಮಚಿತ್ತತೆ. ಥ್ಯಾಂಕ್ ಯು ಮಾತಾಜಿ. ಸಮಚಿತ್ತತೆ ಇಲ್ಲ ಅಂದ್ರೆ ಸಮತ್ವಂ ಯೋಗ ಮುಚ್ಚತೆ. ಇದು ನೆಕ್ಸ್ಟ್ ಸ್ಟೆಪ್. ಯಾವುದಕ್ಕೆ ನೆಕ್ಸ್ಟ್ ಸ್ಟೆಪ್? ನಿಷ್ಕಾಮ ಕರ್ಮ ಮಾಡ್ಲಿಕ್ಕೆ ಸ್ಟೆಪ್. ನಿಷ್ಕಾಮ ಕರ್ಮ ಮಾಡ್ಲಿಕ್ಕೆ ಸ್ಟೆಪ್ ಇದು. ಹೇಗದು ಮಾಡೋದು? ಸಮಚಿತ್ತತೆ, ಸಮತ್ವಂ ಯೋಗ ಮುಚ್ಚತೆ. ಸಮತ್ವ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್ ಪದ.
ಈಕ್ವಾನಿಮಿಟಿ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಅಂದ್ರೆ ಸುಖ ಮತ್ತು ದುಃಖವನ್ನ ಒಂದೇ ರೀತಿ ತಗೊಳ್ಳುವಂಥದ್ದು. ಅದು ಹೇಗೆ ಸಾಧ್ಯ ಒಂದೇ ರೀತಿ ತಗೊಳ್ಳುವಂಥದ್ದು? ಅದಷ್ಟು ಸುಲಭ ಅಲ್ಲ. ಅದಕ್ಕೆ ನಾವು ಉದಾಹರಣೆ ನಿನ್ನೆ ಕ್ಲಾಸಲ್ಲಿ ಕೊಟ್ಟದ್ದು ನಿಮಗೆ ನೆನಪಿದೆ. ಯಾವ ಉದಾಹರಣೆ ಕೊಟ್ಟಿದ್ದೇವೆ? ಭಗವಂತನ ಕಡೆ ಹೋಗೋದು ಅನ್ನೋ ಡಿಸ್ಟರ್ಬ್ಡ್. ಹಾ, ಕರೆಕ್ಟ್. ಬಟ್ ಒಂದು ಉದಾಹರಣೆ ಕೊಟ್ಟಿದ್ದೇವೆ ನಾವು. ಯಾರಿಗಾದ್ರೂ ನೆನಪಿದ್ಯಾ? ಉದಾಹರಣೆ ಡಿಸ್ಕಷನ್ ಮಾಡಿದ್ದೇವೆ ಒಂದು. ಯಾರಿಗಾದ್ರೂ ನೆನಪಿದ್ಯಾ? ನಿಷ್ಕಾಮಿಗಳು ಸಮತ್ವ ಮಾಡದೆ ನಿಷ್ಕಾಮ ಆಗ್ಲಿಕ್ಕೆ ಸುಲಭ ಇಲ್ಲ. ಅದ ಕಾರಣ ಸಮತ್ವ ಅಂತ ಹೇಳುವಂಥದ್ದು ಯೋಗ. ಸಮತ್ವ ಅಂತ ಹೇಳುವಂಥದ್ದು ಯೋಗ. ಸಮತ್ವಂ ಯೋಗ ಮುಚ್ಯತೆ. ಆ ಸಮತ್ವ ಅಂತ ಹೇಳಿದ್ರೆ ಸುಖ ದುಃಖಕ್ಕೆ ಡಿಸ್ಟರ್ಬ್ ಆಗದೆ ಇರುವಂತ ಸ್ಥಿತಿ. ಹೇಗೆ ಆಗುದು ಅದು ಅಂತ ಹೇಳಿದ್ರೆ, ನಿನ್ನೆ ಉದಾಹರಣೆ ಕೊಟ್ಟದ್ದು ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ನಾನು ಕೊಟ್ಟಿದ್ದೇನೋ ಇಲ್ಲೋ ಗೊತ್ತಿಲ್ಲ, ಬೇರೆ ಕ್ಲಾಸಲ್ಲಿ ಹೇಳಿರ್ಬಹುದು. ಏನೇ ಇರ್ಲಿ, ಒಂದು ಮಗು ಎಲ್ಲಿಗೋ ಕರ್ಕೊಂಡು ಹೋದ್ರೆ ಅಲ್ಲಿ ಒಂದು ರಬ್ಬರ್ನದ್ದು ಆಟದ ಒಂದು ಸಾಮಾನು ಇರ್ತದಲ್ಲ, ನೀವು ನೋಡಿರ್ಬೋದು. ಒಂದು ರಬ್ಬರ್ ದೊಡ್ಡದು, ನೀವು ಇಲ್ಲಿ ಹೇಳಿಲ್ಲ, ಈ ಕ್ಲಾಸಲ್ಲಿ ಹೇಳಿಲ್ಲ ನಾನು. ದೊಡ್ಡ ರಬ್ಬರ್ನದ್ದು ಇರ್ತದೆ, ಅದರಲ್ಲಿ ಮಕ್ಕಳು ಹಾರ್ತಾರೆ, ಜಂಪ್ ಮಾಡ್ತಾರೆ, ಶಕ್ತಿ ಹಾಕಿ ಜಂಪ್ ಮಾಡ್ತಾರೆ. ಆ ರಬ್ಬರಿಗೆ ಏನು ಪ್ರಾಬ್ಲಮ್ ಆಗುದಿಲ್ಲ. ಯಾರು ಹಾರದಿದ್ರೂ ತೊಂದರೆ ಇಲ್ಲ, ಹಾರಿದ್ರೂ ತೊಂದರೆ ಇಲ್ಲ. ಆ ರಬ್ಬರಿಗೆ ಸುಮ್ಮನೆ ಇಟ್ಟರು ಕೂಡ ತೊಂದರೆ ಇಲ್ಲ, ಅದಕ್ಕೆ ಅದೇನು ಕೇಳುದಿಲ್ಲ. ಹಾರಿರ್ತದೆ. ಮಕ್ಕಳು ಜಂಪ್ ಮಾಡಿ 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 ಅದನ್ನು ಮುರಿಬೇಕು ಎಂಬ ದೃಷ್ಟಿಯಲ್ಲಿ ಜಂಪ್ ಮಾಡ್ತಾರೆ ಮಕ್ಕಳು, ಹಾರ್ತಾರೆ ಮೇಲೆ ಕೆಳಗೆ ಮೇಲೆ ಕೆಳಗೆ. ಆದ್ರೆ ಆ ರಬ್ಬರಿಗೆ ಏನು ಪ್ರಾಬ್ಲಮ್ ಆಗುದಿಲ್ಲ. ಹಾಗೆ ನಾವು ಆಗ್ಬೇಕು. ಅಂದ್ರೆ ಭೌತಿಕವಾಗಿ ನಮಗೆ ಏನು ಡಿಸ್ಟರ್ಬ್ ಆಗುದಿಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸೆಲ್ಲ ಭಗವಂತನ ಕಡೆ ಇರುವಾಗ ಇದು ಯಾವತ್ತೂ ಡಿಸ್ಟರ್ಬ್ ಆಗುದಿಲ್ಲ. ಇದಕ್ಕೆ ಜಡಭರತ ಅಂತ ಹೇಳುವ ಮಹಾನ್ ವ್ಯಕ್ತಿ ಉದಾಹರಣೆ. ಜಡಭರತ ಅಂತ ಹೇಳಿ ರಾಜ ರಹುಗಣ ಏನೆಲ್ಲ ಬೈತಾನೆ, ಆದ್ರೆ ಅವರಿಗೆ ಏನು ಡಿಸ್ಟರ್ಬ್ ಆಗಿಲ್ಲ. ಆಮೇಲೆ ಹೇಳುವಾಗ ಗೊತ್ತಾಗ್ತದೆ, ಓ ಭಗವಂತನ ನಾಮಸ್ಮರಣೆ ಮಾಡೋ, ಸತತವಾಗಿ ನಾಮಸ್ಮರಣೆ ಮಾಡುವಂತಹ ವ್ಯಕ್ತಿ ಇವನು, ಸಾಮಾನ್ಯ ವ್ಯಕ್ತಿಯಲ್ಲ, ಕಳೆದ ಜನ್ಮದಲ್ಲಿ ರಾಜನಾದಂತಹ ವ್ಯಕ್ತಿ ಅಂತ ರಹುಗಣನಿಗೆ ಗೊತ್ತಾಗ್ತದೆ. ಅಂದ್ರೆ ಸಮತ್ವವಾದಂತಹ ವ್ಯಕ್ತಿ ಯಾರು? ಋಷಭ ದೇವರು ಕೂಡ ಹಾಗೆ. ತುಂಬಾ ಉದಾಹರಣೆಗಳಿವೆ, ಲೆಕ್ಕ ಇಲ್ಲದಷ್ಟು ಉದಾಹರಣೆ. ಎಲ್ಲಾ ಭಕ್ತರ ಉದಾಹರಣೆ ಇದಕ್ಕೆ. ಶಿಲ ಪ್ರಭುಪಾದರು ಸಮತ್ವವೇ, ಶಿಲ ಪ್ರಭುಪಾದರು ಸಮತ್ವ. ಎಲ್ಲಾ ಭಕ್ತರು ಈ ಸಮತ್ವ ಗುಣವನ್ನ ಹೊಂದಿರ್ತಾರೆ. ಇಷ್ಟು ಹೇಳಿ ಇವತ್ತಿನ ಶ್ಲೋಕಕ್ಕೆ ಮುಂದೆ ಹೋಗೋಣ. ಏನಾದರೂ ಪ್ರಶ್ನೆ ಇದೆಯಾ? ಹೇಗೆ ಸಮತ್ವ ಅಂತ ಹೇಳಿ ನಿನ್ನೆ ಡಿಸ್ಕಷನ್ ಮಾಡಿದ್ದೇವೆ. ಸಮತ್ವ ಮಾಡೋದು ಒಂದೇ ರೀತಿಯಲ್ಲಿ ಸಾಧ್ಯ, ಅದು ಭಗವಂತನ ಭಕ್ತಿ ಮಾಡುವಾಗ ನಿಧಾನವಾಗಿ ಈ ಸಮತ್ವ ಲಕ್ಷಣಗಳು ಶುರುವಾಗುತ್ತೆ ನಮ್ಮ ದೇಹದಲ್ಲಿ, ಮನಸ್ಸಲ್ಲಿ. ಬಾಹ್ಯವಾಗಿ ಕೂಡ ಡಿಸ್ಟರ್ಬ್ ಆಗದೇ ಇರುದಿಲ್ಲ, ಆಗ್ತೇವೆ ನಾವು. ಈಗ ಜಪ ಮಾಡ್ತಾ 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 ಯಾರೋ ಏನೋ ಹೇಳಿದ್ರು ಅಂದ್ರೆ ನಮ್ಗೆ ಡಿಸ್ಟರ್ಬ್ ಆಗುದಿಲ್ಲ. ಸಾಮಾನ್ಯವಾಗಿ ಎಷ್ಟೋ ಜನರಿಗೆ ಇದಾಗಿದೆ. ಒಂದು ರೌಂಡ್ ಜಪ ಮಾಡಿದವರಿಗೂ ಇದಾಗಿದೆ. ಬೇರೆ ಜಾಸ್ತಿ ಬೇಡ, ಒಂದು ರೌಂಡ್ ಜಪ ಶುರು ಮಾಡಿದವರಿಗೂ ಕೂಡ ಈ ಸಮತ್ವ ಲಕ್ಷಣಗಳು ಶುರುವಾಗಿದೆ. ಅದಕ್ಕೋಸ್ಕರ ಭಗವಂತನ ನಾಮ ಸ್ಮರಣೆ ಅಂತ ಹೇಳಿದ್ರೆ ಯೋಗವೇ. ಇದು ಆಗ್ಲೇಬೇಕು. ಇದು ಆಗ್ಲಿಲ್ಲ ಅಂತ ಹೇಳಿದ್ರೆ ಏನೋ ಸಂಶಯ, ನಾನು ಮಾಡೋದ್ರಲ್ಲಿ ಏನೋ ತಪ್ಪು ಮಾಡ್ತಾ ಇದ್ದೇನೆ, ಜಪ ಮಾಡೋದ್ರಲ್ಲಿ ತಪ್ಪು ಮಾಡ್ತಾ ಇರ್ಬೋದು, ಅಥವಾ ವೈಷ್ಣವರಿಗೆ ಏನೋ ನಿಂದೆ ಮಾಡ್ತಾ ಇರ್ಬೋದು, ಏನೋ ಕಾರಣಗಳಿಂದ ತಪ್ಪಾಗ್ತದೆ, ನಾವು ನೋಡ್ಬೇಕು. ಅಥವಾ ನಮ್ಮ ಮೇಲ್ಪಟ್ಟ ವರ್ಗದವರ ಅಂದ್ರೆ ಭಕ್ತರ, ಬೇರೆ ದೊಡ್ಡ ಭಕ್ತರ ಸಹಾಯ ತಗೊಂಡು ಮುಂದೆ ಹೋಗ್ತೇನೆ. 49ನೇ ಶ್ಲೋಕ. ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗಾ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ನಿನ್ನೆ ಕೆಲವರೆಲ್ಲ ಪ್ರಶ್ನೆ ಕೇಳಿದ್ದಾರೆ, ಆ ಪ್ರಶ್ನೆಗೆ ಉತ್ತರ ಈ ಶ್ಲೋಕದಲ್ಲೇ ಇದೆ. ದೂರೇಣ ಹ್ಯವರಂ ಕರ್ಮ ಹಿ ಅವರಂ, ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗಾ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ಬುದ್ಧಿಗೆ ಶರಣಾಗಬೇಕು. ಯಾವ ರೀತಿ ಬುದ್ಧಿಗೆ ಶರಣಾಗಬೇಕು ಅಂತ ಹೇಳಿದ್ರೆ, ಭಗವಂತ ಕೊಟ್ಟದ್ದಂತಹ ಭಗವಂತನ ಕಡೆಗೆ ಕರ್ಕೊಂಡು ಹೋಗುವಂತ ಬುದ್ಧಿಗೆ ಶರಣಾಗಬೇಕು, ಬೇರೆ ಯಾವುದೇ ಬುದ್ಧಿಗಲ್ಲ. ಅದಕ್ಕೋಸ್ಕರ ಹಿಂದಿನ ಕ್ಲಾಸ್ಗಳೆಲ್ಲ ನಾವು ಆ ಬುದ್ಧಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೇವೆ. ಆ ಬುದ್ಧಿ ಯಾವುದು? ಭಗವಂತನ ಕಡೆಗೆ ಕರ್ಕೊಂಡು ಹೋಗುದೇ ನಿಜವಾದ ಬುದ್ಧಿ. ಬೇರೆ ಯಾವ ಬುದ್ಧಿಯು ನಿಜವಾದ ಒಳ್ಳೆ ಬುದ್ಧಿ ಅಲ್ಲ. ಅದು ಸುಮ್ಮನೆ ನಮ್ಮನ್ನು ಇಲ್ಲಿ ಪುನಃ ಪುನಃ ಈ ಚಕ್ರಕ್ಕೆ ಒಳಪಡ್ತದೆ. ಅನುವಾದ ಮತ್ತು ಭಾವಾರ್ಥ ಜಗದ್ಗುರು ಶಿಲ ಪ್ರಭುಪಾದರಿಂದ, ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಧನಂಜಯ, ಭಕ್ತಿಪೂರ್ವಕ ಸೇವೆಯಿಂದ ಎಲ್ಲ ಹೇಯ ಕಾರ್ಯಗಳನ್ನು ದೂರ ಮಾಡು. ತುಂಬಾ ಇಂಪಾರ್ಟೆಂಟ್. ಹ್ಯವರ ಕರ್ಮ ಅಂತ ಹೇಳ್ತಾರೆ ಇದಕ್ಕೆ. ಹೇಯ ಕಾರ್ಯಗಳನ್ನು ದೂರ ಮಾಡು. ಹೇಗೆ ಮಾಡಬೇಕು ದೂರ? ಭಕ್ತಿಪೂರ್ವಕ ಭಗವಂತನ ಸೇವೆಯಿಂದ.
ಕೆಲವರು ಹೇಳ್ತಾರೆ ನಾನು ಒಳ್ಳೆ ವ್ಯಕ್ತಿಯಪ್ಪ ಅಂತ ಹೇಳಿ, ಆದ್ರೆ ಅವನು ಭಗವಂತನ ಭಕ್ತಿ ಆಗಿರುವುದಿಲ್ಲ, ಆಗಿರುವುದಿಲ್ಲ. ಕೆಲವರು ಅಯ್ಯೋ ನಾನು ಕೆಲಸ ಹಾಳು ಮಾಡ್ತಾ ಇದ್ದೇನೆ, ಅವರು ಭಕ್ತರಾಗಿರುವುದಿಲ್ಲ. ಆದ್ರೆ ಯಾರು ಕೆಲಸ ಕಾರ್ಯಗಳನ್ನು ಹೇಯವಾಗಿ ಮಾಡಿರ್ತಾರೆ, ಆದ್ರೆ ಭಕ್ತಿ ಸೇವೆಯನ್ನು ಜೊತೆ ಜೊತೆಯಲ್ಲಿ ತಗೊಳ್ತಾರೆ, ಅವರು ನಿಧಾನವಾಗಿ ಈ ಹೇಯ ಕಾರ್ಯದಿಂದ ದೂರ ಆಗ್ತಾರೆ. ಎಂತ ಅದ್ಭುತ! ಈಗ ಯಾರೋ ಒಬ್ರು ನಿನ್ನೆ ಹೇಳಿದ್ರು, ನಾನು ಮೀನು ಹಿಡಿಬೇಕಾ ಅಥವಾ ಏನೋ ಮಾಡ್ತಾ ಇದ್ದೇನೆ, ನಾನು ಇದಕ್ಕೆ ಅರ್ಹನಲ್ಲ ಅಂತ ಅನ್ಸ್ಕೋಬಹುದು. ಇಲ್ಲ, ಭಕ್ತಿಪೂರ್ವಕ ಸೇವೆ ಭಗವಂತನದ್ದು ಶುರು ಮಾಡಿದ್ರೆ ಇದು ತನ್ನಿಂದ ತಾನೇ ನಮ್ಗೆ ಗೊತ್ತಿಲ್ದೇನೆ ಬಿಟ್ಕೊಳ್ಳುತ್ತೆ. ಇದು ಇದು ಹೇಳ್ತಾರಲ್ಲ, ಡಿ ಅಡಿಕ್ಷನ್ ಅಂತ ಹೇಳ್ತಾರೆ. ಡಿ ಅಡಿಕ್ಷನ್, ಚಟದಿಂದ ದೂರ ಹೋಗುವಂತಹ ಒಂದು ಇದು. ಚಟದಿಂದ ದೂರ, ಅಪರೂಪ. ಆ ಚಟದಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು ಬರೀ ಅಪರೂಪ. ಅಂಥ ಘೋರ ಕೃತ್ಯಗಳು ಕಳೆದ ಜನ್ಮದಲ್ಲಿ ಮಾಡಿದ್ರೆ ಮಾತ್ರ ಕಷ್ಟ. ಇಲ್ಲಂದ್ರೆ ಎಲ್ಲಾ ರೀತಿಯ ಭೌತಿಕ ಚಟಗಳಿಂದ ಈ ಬರೀ ಹರೇ ಕೃಷ್ಣ ಮಹಾಮಂತ್ರ ದೂರ ಬಿಸಾಕ್ತದೆ, ನಮ್ಮನ್ನು ದೂರ ಬಿಸಾಕಿ ಭಗವಂತನ ಕಡೆ ಕರ್ಕೊಂಡು ಹೋಗ್ತದೆ, ಶುದ್ಧ ಭಕ್ತಿ ಕೊಡ್ತದೆ ನಮಗೆ. ಆದ ಕಾರಣ ಹೇಯ ಕಾರ್ಯಗಳನ್ನು ನಾವು ಮಾಡಬಾರ್ದು. ಆದ್ರೆ ಸುಮ್ಮನೆ ಹೇಯ ಕಾರ್ಯ ಮಾಡುದಿಲ್ಲ ಅಂತ ಹೇಳಿ ಕೂತ್ಕೊಂಡು ಭಕ್ತಿ ಮಾಡದೇ ಇರುವುದು ಸಹ ಗ್ರೇಟ್ ಏನಲ್ಲ, ಅದು ಗ್ರೇಟ್ ಅಲ್ಲ, ಅದು ಬರ್ತದೆ ಮುಂದೆ ಏನು ಅಂತ. ಎಂತಹ ಪ್ರಜ್ಞೆಯಲ್ಲಿ ಹೇಯ ಕಾರ್ಯ ಮಾಡದೇ ಇರುವಂತ ಕಾರ್ಯಗಳ ಪ್ರಜ್ಞೆಯಲ್ಲಿ. ಹೇಯ ಕಾರ್ಯಗಳನ್ನು ಮಾಡಬಾರ್ದು, ಒಳ್ಳೆ ಕಾರ್ಯಗಳನ್ನು ಮಾಡಿ ಭಗವಂತನಿಗೆ ಅರ್ಪಿಸಬೇಕು. ಅಂತಹ ಪ್ರಜ್ಞೆಯಲ್ಲಿ ಭಗವಂತನಿಗೆ ಶರಣಾಗು. ಇಲ್ಲಿ ನೋಡಿ, ಹೇಯ ಕಾರ್ಯ ಅಂತ ಬಂದಿದೆ, ಆದ್ರೆ ಅರ್ಜುನನಿಗೆ ಭಗವಂತ ಹೇಳ್ತಿದ್ದಾನೆ ಕೊಲ್ಲು ಅಂತ. ಆದ್ರೆ ಅದು ಹೇಯ ಕಾರ್ಯ ಅಲ್ವಾ? ಕಾರ್ಯ ನೋಡುವಾಗ ಅದು ಹೇಯ ಕಾರ್ಯ, ಆದ್ರೆ ಅವನ ಮನಸ್ಸಿನ ಇಂಗಿತ ಹಾಗೆ ಅಲ್ಲ. ಆದ್ರೆ ದುರ್ಯೋಧನಾದಿಗಳು ಎಷ್ಟೆಲ್ಲ ಹೇಯ ಕಾರ್ಯ ಮಾಡಿದ್ದಾರೆ, ಅವರ ಹೃದಯದಲ್ಲಿ ಮಾಡುವುದೇ ಹೇಯ ಕಾರ್ಯ. ಏನೆಲ್ಲ ಮಾಡಿದ್ದಾರೆ! ಚಿಕ್ಕ ಹುಡುಗನಾದಂತಹ ಭೀಮನಿಗೆ ವಿಷದ ಉಂಡೆಯನ್ನು ಕೊಟ್ಟಿದ್ದಾರೆ, ವಿಷಭರಿತ ಉಂಡೆಯನ್ನು, ಲಡ್ಡುವನ್ನು ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಏನೆಲ್ಲ ಮಾಡಿಲ್ಲ. ದ್ರೌಪದಿ ಮಾತೆಯ ವಸ್ತ್ರ ಅಪಹರಣದ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಲಾಕ್ಷ ಗ್ರಹದಲ್ಲಿ ಅವರನ್ನು ಜೀವಂತ ಸುಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಏನೆಲ್ಲ ಕಾರ್ಯಗಳು ಮಾಡಿದ್ದಾರೆ. ಇದು ನಿಜವಾದ ಹೇಯ ಕಾರ್ಯ. ಆದರೆ ಭಗವಂತ ಅರ್ಜುನನಿಗೆ ಅವರನ್ನು ಕೊಲ್ಲು, ಹೇಯ ಕಾರ್ಯ ಮಾಡಿದವರನ್ನು ಅಂತ ಹೇಳುವಂಥದ್ದು ಹೇಯ ಕಾರ್ಯ ಅಲ್ಲ, ಅದು ಧರ್ಮದ ಕಾರ್ಯ. ಆದ ಕಾರಣ ಕಾರ್ಯವನ್ನು ನೋಡಿ ಅದು ಹೇಯವೋ ಧರ್ಮವೋ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಕತ್ತರಿ ಡಾಕ್ಟ್ರಲ್ಲಿ ಇದ್ರೆ ಅದು ಒಳ್ಳೆ ಸರ್ಜರಿ ಆಗುತ್ತೆ, ಅದೇ ಅದು ಕಟುಕನ ಕೈಯಲ್ಲಿದ್ರೆ ಪ್ರಾಣಿ ಹತ್ಯೆ ಮಾಡ್ತಾನೆ ಅದೇ ಕತ್ತರಿಯಿಂದ. ಕತ್ತರಿಯ ಪ್ರಾಬ್ಲಮ್ ಅಲ್ಲ, ಕರ್ಮದ ಪ್ರಾಬ್ಲಮ್ ಅಲ್ಲ, ಇಲ್ಲಿ ಪ್ರಾಬ್ಲಮ್ ಇರೋದು ಮನಸ್ಥಿತಿಯ ಪ್ರಾಬ್ಲಮ್. ಆದ ಕಾರಣ ಎಂತಹ ಪ್ರಜ್ಞೆಯಲ್ಲಿ ಹೇಯ ಕಾರ್ಯಗಳನ್ನು ಮಾಡದೇ ಇರುವಂತಹ ಪ್ರಜ್ಞೆಯನ್ನ ಭಗವಂತನ ಕಡೆ ತಗೊಂಡು ಹೋಗ್ಬೇಕು. ಆ ರೀತಿಯಲ್ಲಿ ಭಗವಂತನಿಗೆ ಶರಣಾಗ್ಬೇಕು. ಅಂದ್ರೆ ನಾವೆಲ್ಲರೂ ಸಾತ್ವಿಕರಾಗಬೇಕು ಅಂತ ಭಗವಂತನ ಆಸೆ. ಎಲ್ಲ ವ್ಯಕ್ತಿಗಳು ಭಗವಂತನ ಕಡೆಗೆ ಹೋಗೋರು ಮೂಲತಃ ಅಂದ್ರೆ ಮಿನಿಮಮ್ ಸಾತ್ವಿಕ ಮನೋಭಾವನೆಯನ್ನ ಬೆಳೆಸಿಕೊಳ್ಬೇಕು, ಸಾತ್ವಿಕತೆಗೆ ಬರಬೇಕು. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇಸ್ಕಾನ್ನಲ್ಲಿ ಎಲ್ಲರಿಗೂ ಬ್ರಾಹ್ಮಣರಾಗುವಂತಹ ಅವಕಾಶ. ಬ್ರಾಹ್ಮಣರಾಗುವುದಂದ್ರೆ ಏನು? ಜನಿವಾರ ಹಾಕುದು ಮಾತ್ರ ಅಲ್ಲ. ಇದರಲ್ಲಿ ಬ್ರಾಹ್ಮಣರು ಅಂತ ಹೇಳಿದ್ರೆ ಸಾತ್ವಿಕ ಗುಣವನ್ನ ನಮ್ಮ ಇಡೀ ಜೀವನದಲ್ಲಿ ತೊಡಗಿಸಿಕೊಳ್ಳುದು. ನಾನು ಸಾತ್ವಿಕ ಗುಣ ಇಲ್ಲದೆ ಏನೋ ಒಂದು ಗುಣ ಇಟ್ಟುಕೊಂಡ್ರೆ ನಾನು ಬ್ರಾಹ್ಮಣನಾಗುದಿಲ್ಲ, ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈಗ ನಾನು ಯಾರೋ ಬಂದ್ರು ಸಿಟ್ಟಿನಲ್ಲಿ ಏನೋ ಮಾತಾಡ್ತೇನೆ ಅಂತ ಹೇಳಿದ್ರೆ ನಾನು ಬ್ರಾಹ್ಮಣನಲ್ಲ. ಯಾಕಂತ ಹೇಳಿದ್ರೆ ಬ್ರಾಹ್ಮಣನಿಗೆ ಕೆಲವು ನಿಯಮ ರೀತಿ ರಿವಾಜೆಲ್ಲ ಇದೆ, ಯಾವ ರೀತಿಯಲ್ಲಿ ಅವನು ಬಿಹೇವ್ ಮಾಡಬೇಕು, ಕ್ಷತ್ರಿಯ ಹೇಗೆ ಬಿಹೇವ್ ಮಾಡಬೇಕು, ಶೂದ್ರ ಆಮೇಲೆ ವೈಶ್ಯ ಹೇಗೆ ಬಿಹೇವ್ ಮಾಡಬೇಕು ಅಂತ ಹೇಳಿ ಎಲ್ಲ ಬಿಹೇವಿಯರ್ ಲೆವೆಲ್ಸೇ ಇದೆ ಅದರಲ್ಲಿ, ಯಾವ ರೀತಿ ಬಿಹೇವಿಯರ್ ಇರ್ತದೆ ಅಂತ ಹೇಳಿ. ಸೈಕಾಲಜಿಕಲ್ ಇದು. ನಮ್ಮ ಕರ್ಮಗಳ ಫಲಕ್ಕಾಗಿ ಆಸೆ ಪಡುವವರು ಕೃಪಣರು. ತಮ್ಮ ಕರ್ಮಗಳ ಫಲಕ್ಕಾಗಿ ಆಸೆ ಪಡುವವರು ಕೃಪಣರು. ಆದ ಕಾರಣ ನಾನು ಅಂತೂ ಈ ಕೃಪಣ ಅಂತ ಹೇಳುವ ಒಂದು ಪಟ್ಟದಲ್ಲಿ ಇದ್ದೇನೆ. ಹೇಗೆ ನಾನು ಇದರಿಂದ ಹೊರಗೆ ಬರಬಲ್ಲೆ? ಯಾಕೆಂದ್ರೆ ಯಾವತ್ತು ನೋಡಿದ್ರು ಏನೋ ಬೇಕು. ಭಕ್ತಿ ಸೇವೆಯಲ್ಲೂ ಏನೋ ಬೇಕು. ಆಯ್ತು, ಭೌತಿಕವಾಗಿ ಇಂದ ಮೇಲೆ ಬಂದೆ ಅಂತ ತಿಳ್ಕೊಳ್ಳೋಣ, ಆದ್ರೆ ಭಕ್ತಿಯಲ್ಲೂ ಏನೋ ಬೇಕು ಅಂತ ಹೇಳಿದ್ರೆ ನನಗೋಸ್ಕರ ಏನೋ ಬೇಕು. ಭಗವಂತಿಗೋಸ್ಕರ, ಭಕ್ತರಿಗೋಸ್ಕರ ಅಲ್ಲ, ನನಗೋಸ್ಕರ. ಈಗ ನಾನೇನೋ ಹೋಗಿ ಚೆನ್ನಾಗಿ ಡ್ರೆಸ್ ಮಾಡಿ ಭಗವಂತನ ಸೇವೆ ಮಾಡ್ಲಿಕ್ಕೆ ಹೋಗ್ತೇನೆ, ಎಲ್ರು ನನ್ನನ್ನು ನೋಡ್ಲಿ ಅಂತ ಹೇಳಿ. ಎಲ್ರು ನನ್ನನ್ನು ನೋಡ್ಲಿ ಅಂದ್ರೆ ನನಗೆ ಫಿಸಿಕಲ್ ಅಪಿಯರೆನ್ಸ್ ನನ್ನದು ಎಲ್ಲರೂ ನೋಡ್ತಾರೆ. ಆಮೇಲೆ ನನಗೆ ಎಲ್ಲರೂ ಹೇಳ್ತಾರೆ, ನೀನ್ ಚೆನ್ನಾಗಿ ಸೇವೆ ಮಾಡ್ತಿದ್ಯಾ, ನಿನ್ನ ಡ್ರೆಸ್ ಕೂಡ ಚೆನ್ನಾಗಿದೆ, ನೀನು ಚೆನ್ನಾಗಿ ಕಾಣ್ತಿದ್ಯಾ. ಆದ ಕಾರಣ ನಾನು ಅದರಕ್ಕೆ ಹಾತೊರಿತಿದ್ದೀನಿ.
ಭಗವಂತನ ಭಕ್ತರು ಇದರಿಂದ ದೂರ ಹೋಗ್ಬೇಕಂತೆ, ಇದರಿಂದ ದೂರ ಹೋಗ್ಬೇಕಂತೆ. ಭಾಲಾನ ಕಾಯ್ಬೆಯಾರ ಭಾಲಾನ ಪರಿಬೆ ಅಂತ ಹೇಳಿ ಚೈತನ್ಯ ಮಹಾಪ್ರಭು ಯಾರಿಗೆ ಹೇಳ್ತಾನೆ ಹೇಳ್ತಾರೆ? ರಘುನಾಥ ದಾಸ ಗೋಸ್ವಾಮಿಗಳಿಗೆ ಹೇಳ್ತಾರೆ. ತುಂಬಾ ಚೆನ್ನಾಗಿ ಐಟಮ್ಸ್ ತಿನ್ಲಿಕ್ಕೆ ಹೋಗ್ಬೇಡ ನೀನು ಅಂತ. ಚೆನ್ನಾಗಿ ಐಟಮ್ಸ್ ಅಂತ ಹೇಳಿದ್ರೆ ಡೈಲಿ ಸ್ವೀಟ್, ಆಮೇಲೆ ಡೈಲಿ ಡ್ರೈ ಫ್ರೂಟ್ಸ್, ಆಮೇಲೆ ಡೈಲಿ ಪ್ರೋಟೀನ್ ಶೇಕ್ಸ್, ಆಮೇಲೆ ಡೈಲಿ ಅದು ಕೊಡೋದು ಭಗವಂತನಿಗೆ, ಆಮೇಲೆ ನಾನು ತಿನ್ನೋದು. ಅಂದ್ರೆ ಅದು ನಮ್ಮನ್ನ ದೇಹದ ಸ್ಥಳಕ್ಕೆ ತಗೊಂಡು ಬರ್ತದೆ ಅಂತೆ. ಸ್ವಲ್ಪ ಸೀರಿಯಸ್ ಇದು ವಿಚಾರ. ನಾವಿದನ್ನ ನಾನು ಮಾಡ್ತಾ ಇಲ್ಲ, ಆದ ಕಾರಣ ನಾನು ಹೇಳಲಿಕ್ಕೆ ಅರ್ಹನಲ್ಲ. ಆದ್ರೂ ಶಾಸ್ತ್ರ ಹೇಳ್ತಾ ಇದೆ, ನನಗೆ ತಿದ್ಲಿಕ್ಕೋಸ್ಕರ ನಾನು ಹೇಳ್ತಾ ಇರುವಂತ ವಿಚಾರ ಇದು. ಭಗವಂತ ಹೇಳಿದ್ದನ್ನ, ಶ್ರೀಲ ಪ್ರಭುಪಾದರು ಹೇಳಿದ್ದನ್ನ, ಚೈತನ್ಯ ಮಹಾಪ್ರಭುಗಳು ಹೇಳಿದ್ದನ್ನ ಹೆಚ್ಚು ಚೆನ್ನಾಗಿ ಒಳ್ಳೆ ಐಟಮ್ಸ್ ತಿನ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಚೈತನ್ಯ ಮಹಾ. ಅದಲ್ಲದೆ ಒಳ್ಳೆ ಸ್ಟೈಲಿಶ್ ಡ್ರೆಸ್ ಹಾಕ್ಬೇಡ, ಸಿಂಪಲ್ ಆಗಿರ್ಬೇಕು, ಸಿಂಪಲ್ ಆಗಿರ್ಬೇಕು. ಬೇರೆಯವರಿಗೆ ಕುಕ್ಕುವಂತಹ ಡ್ರೆಸ್ ಹಾಕ್ಬೇಡ, ದೇಹವನ್ನೆಲ್ಲ ತೋರಿಸುವಂತ ಡ್ರೆಸ್ ಹಾಕ್ಬೇಡ ಅಂತ ಭಗವಂತ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಉದ್ದೇಶ ಭಗವಂತನನ್ನ ಪ್ರೀತಿ ಮಾಡೋದು. ಭಗವಂತನನ್ನು ಪ್ರೀತಿ ಮಾಡ್ಲಿಕ್ಕೆ ಶುಭ್ರವಾದಂತಹ ವಸ್ತ್ರ ಇಂಪಾರ್ಟೆಂಟು, ಚೆನ್ನಾಗಿ ಕಾಣುವ ವಸ್ತ್ರ ಅಲ್ಲ. ಶುಭ್ರವಾದಂತಹ ವಸ್ತ್ರವನ್ನ ಭಗವಂತನ ಸೇವೆಗೋಸ್ಕರ ಅಂತ ಹಾಕಿದ್ರೆ ಹಾಗೆ ಏನಾಗ್ತದೆ, ನಾವು ಫಲಕ್ಕಾಗಿ ಆಸೆ ಪಡುವುದಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಾವು ಸಂಪೂರ್ಣವಾಗಿ ನಮ್ಮ ಫಲಕ್ಕೋಸ್ಕರವೇ ಆಸೆ ಪಡ್ತೀವಿ. ಹಾಗೆ ಹೇಳಿ ನಾವು ಏನೇನೋ ಗಲೀಜು ಕಾಣುವಂತಹ ಅರ್ಧ ಬಟ್ಟೆ ಹಾಕ್ಬೇಕು ಅಂತಲ್ಲ, ಬಟ್ಟೆ ಚೆನ್ನಾಗೇ ಇರುತ್ತೆ, ಆದ್ರೆ ಬಟ್ಟೆಗೆ ಅಟ್ಯಾಚ್ಮೆಂಟ್ ಇರುವುದಿಲ್ಲ. ಯಾಕೆ ಅಟ್ಯಾಚ್ಮೆಂಟ್ ಇರುವುದಿಲ್ಲ ಅಂತ ಹೇಳಿದ್ರೆ ಬೇರೆಯವರಿಗೆ ತೋರಿಸ್ಲಿಕ್ಕೋಸ್ಕರ ಮಾಡ್ತಿಲ್ಲ ನಾನು. ಅಟ್ಯಾಚ್ಮೆಂಟ್ ಇದೆ ಅಂತ ಹೇಳಿದ್ರೆ ಬೇರೆಯವರಿಗೆ ತೋರಿಸ್ಲಿಕ್ಕೆ ಮಾಡ್ತಾ ಇರೋದು ಅಂತ ಅರ್ಥ, ಭಾವಾರ್ಥ. ಭಗವಂತನ ನಿರಂತರ ಸೇವಕನಾಗಿ ತನ್ನ ಸಹಜ ಸ್ವರೂಪವನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡವನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ನಿರತನಾಗುವುದಲ್ಲದೆ ಬೇರೆಲ್ಲ ಕೆಲಸಗಳನ್ನು ಬಿಟ್ಟು ಬಿಡುತ್ತಾನೆ. ಸ್ವಲ್ಪ ಭಯ ಕೊಡುವಂತಹ ವಿಚಾರ ಇರ್ಬೋದು ಕೆಲವರಿಗೆ. ಅಯ್ಯೋ, ಬೇರೆಲ್ಲ ಕೆಲಸ ಬಿಡಬೇಕಾಗ್ತದ ನಾನು? ಭಗವಂತನ ನಿರಂತರ ಸೇವಕನಾಗಿ, ಇಲ್ಲಿ ನಿರಂತರ ಸೇವಕ ಅಂತ ಉಂಟು, ನಾವೆಲ್ಲ ನಿರಂತರ ಸೇವೆಗೆ ತಲುಪಲಿಲ್ಲ ಇನ್ನು ಸಹ. ಭಗವಂತನ ನಿರಂತರ ಸೇವಕನಾಗಿ ಅಂದ್ರೆ 24/7 ಶುದ್ಧ ಭಕ್ತಿ ಮಾಡುವಂಥದ್ದು. ಶುದ್ಧ ಭಕ್ತಿ ಯಾವುದು? ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಈ 9 ರೀತಿ ಇರುವಂತಹ ಒಂದು ಭಕ್ತಿಯಲ್ಲಿ 9 ಅಂತ ಹೇಳಿದ್ರೆ ಏನು ಹೇಳುದು, ದೊಡ್ಡದಾಗಿ ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಸೇವೆಗಳಿವೆ, ಅದರಲ್ಲಿ ತುಂಬಾ ಸೇವೆಗಳಿದೆ, ಸಾವಿರಾರು ಸೇವೆಗಳಿದೆ. ಉದಾಹರಣೆಗೆ ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧುವಲ್ಲಿ 64 ವಿಧಗಳಿದೆ ಅದರಲ್ಲಿ ಇನ್ನೂ ಕೂಡ. ಆಮೇಲೆ ಸನಾತನ ಗೋಸ್ವಾಮಿಯವರು ಹೇಳ್ತಾರೆ ಇದರಲ್ಲಿ ಸಾವಿರಾರು ವಿಧಗಳಿವೆ ಅಂತೇಳಿ. ಅಂದ್ರೆ ಭಕ್ತಿ ಬರೀ 9 ಅಲ್ಲ, 9 ಮಾರ್ಗ ಅಲ್ಲ, 9 ಮೇನ್ ಕಾಣುತ್ತದೆ. ಹೆಡ್ಡಿಂಗ್ ನಲ್ಲಿ ಎಷ್ಟೆಷ್ಟೋ ಚಟುವಟಿಕೆಗಳಿದೆ, ಲೆಕ್ಕಕ್ಕೆ ಇಲ್ಲದಂತಹ ಚಟುವಟಿಕೆಗಳು. ಭಕ್ತಿಯಲ್ಲಿ ಲೆಕ್ಕಕ್ಕೆ ಇಲ್ಲದಂತಹ ಚಟುವಟಿಕೆಗಳು. ಆದ್ರೆ ನಾವು ಭೌತಿಕವಾಗಿ ಮಾಡೋದ್ರಲ್ಲಿ ಒಂದು ಲೆಕ್ಕ ಇದೆ, ಇಷ್ಟೇ ಮಾಡೋದು ಅಷ್ಟೇ ಮಾಡೋದು ಅಂತ. ಆದ್ರೆ ಭಗವಂತ ಹೇಗೆ ವ್ಯಾಪ್ತನಾಗಿದ್ದಾನೆ, ಆತ್ಮವು ಕೂಡ ಅದೇ ರೀತಿಯಲ್ಲಿ ಭಗವಂತನ ಸೇವೆಗೆ ಎಷ್ಟೆಷ್ಟೋ ವ್ಯಾಪ್ತವಾದಂತಹ ಅವಕಾಶಗಳಿವೆ. ಇಷ್ಟೇ ಅಲ್ಲ, ಎಷ್ಟೋ ಅಂತಹ ವ್ಯಾಪ್ತವಾದ ಅವಕಾಶ ಸಿಗುವಾಗ ಭಗವಂತನ ಸೇವಕನಿಗೆ ಏನಾಗ್ತದೆ? ಭೌತಿಕವಾದಂತಹ ಈ ಕರ್ಮದಲ್ಲಿ ಆಸಕ್ತಿ ಕಮ್ಮಿ ಆಗ್ತದೆ. ಕರ್ಮ ಮಾಡ್ತಾ ಇರ್ತಾನೆ, ಆದ್ರೆ ಆಸಕ್ತಿ ಕಮ್ಮಿ ಆಗ್ತದೆ. ಅವನು ಅದನ್ನು ಬಿಟ್ಟು ಬಿಡ್ತಾನೆ ಸ್ವಲ್ಪ ದಿವಸ ಆಗುವಾಗ. ರಿಟೈರ್ಮೆಂಟ್ ಅಂದ್ರೆ ಸಂಪೂರ್ಣ ನಿರತನಾಗ್ತಾನೆ ಭಗವಂತನ ನಿಜವಾದ ಸೇವೆಯಲ್ಲಿ. ಅದು ಆತ್ಮದ ಸ್ವರೂಪ ಸಂಪೂರ್ಣವಾಗಿ. ಅದಕ್ಕೆಲ್ಲರೂ ನಾವೀಗ ರಿಟೈರ್ಮೆಂಟ್ ಪ್ಲಾನ್ ಮಾಡೋಣ. ರಿಟೈರ್ಮೆಂಟ್ ಅಂದ್ರೆ ಕೆಲಸವನ್ನು ಬಿಡುವುದಲ್ಲ, ಕೆಲಸದ ಮನೋಭಾವನೆಯನ್ನು ಬಿಡುವುದು. ಕೆಲಸದ ಮನೋಭಾವನೆಯನ್ನು ಬಿಟ್ಟು ಸಂಪೂರ್ಣವಾಗಿ ಭಗವಂತನ ಸೇವೆಗೋಸ್ಕರ ನಾನು ಎಲ್ಲವನ್ನೂ ಮಾಡುತ್ತೇನೆ ಅಂತ ಹೇಳುವ ಮನೋಭಾವನವನ್ನ ಶುರು ಮಾಡ್ಬೇಕೀಗ. ಅಡಿಗೆ ಮಾಡೋದು ಭಗವಂತನಿಗೆ, ಹೋಗಿ ಕೆಲಸ ಮಾಡೋದು ಭಗವಂತನಿಗೆ. ಇದು ಅತ್ಯುತ್ತಮವಾದ್ದಲ್ಲ, ಆದರೆ ಒಂದು ಸ್ಟೆಪ್ ಇದು. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಶ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಭಗವಂತನಿಗೆ ಕೇಳ್ತಾರೆ, ಏನಾದ್ರೂ ಮಾಡು ನೀನು, ಆದ್ರೆ ಅದನ್ನು ನನಗೆ ಅರ್ಪಿಸಿ ಮಾಡು ಅಂತ ಹೇಳಿ ಭಗವಂತ ಕೇಳ್ತಾರೆ ಇದ್ದಾರೆ. ಭಗವಂತನೇ ಹೇಳ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ ಮುಂದೆ. ಆದ ಕಾರಣ ನಾವು ಈ ರೀತಿಯಲ್ಲಿ ಮಾಡಿದ್ರೆ ಏನಾಗ್ತೇವೆ, ನಿಧಾನವಾಗಿ ನಮಗೆ ಆ ಒಂದು ಕೆಲಸ ಮಾಡ್ತಾ ಇದ್ದೇವಲ್ಲ ಅದರ ಕರ್ಮ ಎಫೆಕ್ಟ್ ಆಗುದಿಲ್ಲ. ಅದರ ಹೊರತಾಗಿ ನಮಗೆ ಭಗವಂತನ ಭಕ್ತಿಯೇ ಬರ್ತದೆ ಮಾಡ್ತಾ ಇರುವ ಕೆಲಸದಲ್ಲಿ. ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತಾರೆ,
ಭಾಗವತಂ ಹೇಳ್ತದೆ, ಯಾವ ಕೆಲಸವು ನನಗೆ ಭಗವಂತನ ಕಡೆಗೆ ಕರ್ಕೊಂಡು ಹೋಗುದಿಲ್ವೋ ಅಂತಹ ಕೆಲಸವನ್ನ ತ್ಯಜಿಸ್ಬೇಕು ಅಂತ ಹೇಳಿ. ಯಾರಿಗಾದ್ರೂ ಅದರ ಶ್ಲೋಕ ಗೊತ್ತಾ, ನೆನಪಿದೆಯಾ? ಶ್ರೀಮದ್ ಭಾಗವತಂನಲ್ಲಿ ವರ್ಣಾಶ್ರಮದ ಬಗ್ಗೆ ಬರುವಾಗ ಹೇಳ್ತದೆ, ಯಾವುದೇ ಕೆಲಸ ಆ ಕೆಲಸ ನನ್ನನ್ನು ಭಗವಂತನ ಕಡೆಗೆ ಕರ್ಕೊಂಡು ಹೋಗುದಿಲ್ಲೋ ಅದು ಸುಮ್ಮನೆ ವೇಸ್ಟ್. ಶ್ರಮ ಏವಹಿ ಕೇವಲಂ, ಅದು ಶ್ರಮ ಸುಮ್ಮನೆ. ವರ್ಣಾಶ್ರಮಾಚಾರವತ ಪುರುಷೇಣ ಪರಪುಮಾನ್ ವಿಷ್ಣುರ, ಅದಲ್ಲ. ಸರಿ, ನೆನಪು ಬರ್ತಾ ಇಲ್ಲ. ಶ್ರಮ ಏವಹಿ ಕೇವಲಂ ಅಂತ ಹೇಳ್ತದೆ ಅದರಲ್ಲಿ. ಶ್ರಮ ಸುಮ್ಮನೆ ಶ್ರಮ ಅಷ್ಟೇ, ಯಾಕಂದ್ರೆ ಅದು ಭಗವಂತನ ಕಡೆಗೆ ಕರ್ಕೊಂಡು ಹೋಗದೇ ಇರುವಂತಹ ವಿಚಾರ ನಾನು ಮಾಡ್ತಾ ಇರುವಂಥದ್ದು. ಸುಮ್ಮನೆ ಕೆಲಸ ಮಾಡಿ ಬಂದಾಗ ಆಗ್ತದಂತ, ವೇಸ್ಟ್ ಅದು ಅಂತ. ಅಂಥ ಕೆಲಸ ಆಗ್ಲೇಬಾರ್ದು. ಆಗಲೇ ವಿವರಿಸಿರುವಂತೆ ಬುದ್ಧಿಯೋಗವೆಂದರೆ ಭಗವಂತನ ದಿವ್ಯ ಪ್ರೇಮಪೂರ್ವಕ ಸೇವೆ. ದಿವ್ಯ ಪ್ರೇಮಪೂರ್ವಕ ಸೇವೆ. ದಿವ್ಯ ಕರೆಕ್ಟ್, ನಮಗೆ ಅರ್ಥ ಆಗ್ತದೆ. ಆದ್ರೆ ಇದು ಪ್ರೇಮಪೂರ್ವಕ ಸೇವೆ, ಸುಮ್ಮನೆ ಡ್ರೈ ಅಲ್ಲ ಇದು. ಪ್ರೇಮಪೂರ್ವಕ, ಪ್ರೀತಿಯಿಂದ ಮಾಡುವಂತ ಸೇವೆ. ಸುಮ್ಮನೆ ಡೈಲಿ ಆರತಿ ಮಾಡೋದು, ಕಣ್ಣು ತೊಳೆದು ಸುಮ್ಮನೆ ಹಾಗೆ ಹರೇ ಕೃಷ್ಣ ಸಂಸಾರದಾವ ನಲಲಿದ ಲೋಕ ಅಂತ ಹೇಳಿ ಅಂದ್ರೆ ಪ್ರೀತಿ ಏನಿಲ್ಲ. ಅಯ್ಯೋ ಮಾಡಬೇಕಲ್ಲ, ಡ್ಯೂಟಿ ಬೌಂಡ್ ಆಯ್ತು, ಇನಿಷಿಯಲಿ ಹಾಗೆ ಮಾಡ್ಬೋದು. ಆದ್ರೆ ಇದು ಪ್ರೇಮಪೂರ್ವಕ ಸೇವೆ. ದಿವ್ಯವಾದಂಥ ಭಗವಂತನ ದಿವ್ಯವಾದಂಥ ಮೂರ್ತಿಗೆ ಅಥವಾ ವಿಗ್ರಹಕ್ಕೆ ನಾವು ಪ್ರೇಮಪೂರ್ವಕವಾದಂಥ ಸೇವೆ ಮಾಡಬೇಕು. ಜೀವನಿಗೆ ಇಂತಹ ಭಕ್ತಿ ಸೇವೆಯೇ ಯೋಗ್ಯವಾದ ಕರ್ಮ. ಇದೇ ನಿಜವಾದ ಕರ್ಮ. ಯಾವುದು? ಭಗವಂತನ ಸೇವೆಯೇ ನಿಜವಾದ ಕರ್ಮ. ಅದಕ್ಕೋಸ್ಕರ ಶ್ರೀಪಾದ ಶಂಕರಾಚಾರ್ಯ ಏನ್ ಹೇಳ್ತಾರೆ? ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಒಂದೇ ಸೇವೆ, ಯಾವುದು? ಒಂದೇ ಕರ್ಮ, ಅದು ಯಾವುದು? ಭಗವಂತನ ಸೇವೆಯೇ ಕರ್ಮ. ಒಂದೇ ಕರ್ಮ, ಎಲ್ಲರಿಗೂ ಒಂದೇ ಕರ್ಮ ಇರಲಿ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಯಾವುದದು ಕರ್ಮ? ಭಗವಂತನ ಸೇವೆ. ಒಂದೇ ಹೆಸರಿರ್ಲಿ, ಅದು ಯಾವುದು? ಭಗವಂತನ ಹೆಸರು. ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ನೀವು ಇದನ್ನು ಕೇಳಿದ್ದೀರಿ ಈಗಾಗಲೇ ಹಿಂದೆ. ಜಿಪುಣರು ಮಾತ್ರ ತಮ್ಮ ಕರ್ಮದ ಫಲವನ್ನು ಸವಿಯಲು ಬಯಸುತ್ತಾರೆ. ಜಿಪುಣರು ಮಾತ್ರ ತಮ್ಮ ಕರ್ಮದ ಫಲವನ್ನು ಸವಿಯಲು ಬಯಸುತ್ತಾರೆ. ಈಗ ಎಷ್ಟೋ ದುಡ್ದು ನನ್ನ ಹತ್ರ ಹಣ ಉಂಟು ಅಂತ ಹೇಳಿದ್ರೆ ಅದು ನನಗೋಸ್ಕರ ಅಂತ ಯಾರು ತಿಳ್ಕೊಳ್ತಾರೆ, ಅದು ಯಾರು? ಜಿಪುಣರು ಅಥವಾ ಕೃಪಣರು. ಒಂದು ಉದಾಹರಣೆ, ಕಟ್ಟಿಟ್ಟದ್ದು ಪರರಿಗೆ ಅಥವಾ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ತನಗೆ ಅಂತ ಕೇಳಿರ್ತೀವಿ. ನಾವು ಎಷ್ಟು ಭಗವಂತನಿಗೆ ಅಥವಾ ಭಕ್ತರಿಗೆ ಕೊಡ್ತೇವ ಅದರಷ್ಟು ನಮಗೆ ಭಕ್ತಿ ಸಿಗ್ತಾ ಉಂಟು. ಅಷ್ಟು ಭಕ್ತಿ. ಆದ್ರೆ ಎಲ್ಲಿ ಕಿಸೆಯಲ್ಲಿ ಇಟ್ಟಿದ್ದೇನೆ, ಎಷ್ಟು ಬ್ಯಾಲೆನ್ಸ್, ಕೃಷ್ಣನಿಗೆ ಅಲ್ಲದೆ ಬ್ಯಾಲೆನ್ಸ್ ಇಟ್ಟಿದ್ದೇನೆ ನಾನು. ಅಂದ್ರೆ ಮುಂದೆ ಕೃಷ್ಣನಿಗೆ ಅಂತ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ನನಗೆ ಇದು ನನಗೆ ಅಂತ ಹೇಳಿ ತಿಳ್ಕೊಂಡು ಬ್ಯಾಂಕಿನಲ್ಲಿ ಎಲ್ಲಿ ಇಟ್ಟಿರ್ತೇನೆ ಅಥವಾ ಮನೆ ಕಟ್ಟಿರ್ತೇನೆ, ಏನೆಲ್ಲ ಮಾಡಿರ್ತೇನೆ, ಅದು ಪರರಿಗೆ ಕೊಟ್ಟದ್ದಂದ್ರೆ ಅದನ್ನು ಅನುಭವಿಸ್ಲಿಕ್ಕೆ ಪುನಃ ಬರಬೇಕು, ಸುಖವಾಗ್ಲಿ ದುಃಖವಾಗ್ಲಿ. ಆದ್ರೆ ಕೃಷ್ಣನಿಗೆ ಕೊಟ್ರೆ, ಭಗವಂತನಿಗೆ ಮತ್ತು ಭಗವದ್ ಭಕ್ತರಿಗೆ ಕೊಟ್ರೆ ಅದರಿಂದ ನಮಗೆ ಪುನಃ ಇಲ್ಲಿ ಬರೋದು ಬೇಡ. ಆ ಹಣ ನಮಗೆ ಬಂಧನ ಮಾಡುವುದಿಲ್ಲ. ಅದು ನಿಜವಾದ ಅಕರ್ಮದ ಅಂತ ರಿಯಾಕ್ಷನ್ ಕೊಡ್ತದೆ. ನೇರ ಭಗವಂತನ ಸೇವೆಗೆ ಯೋಗ್ಯತೆಯನ್ನು ಕೊಡ್ತದೆ. ಇದರಿಂದ ಇನ್ನಷ್ಟು ಐಹಿಕ ಬಂಧನದಲ್ಲಿ ಸಿಲುಕುತ್ತಾರೆ. ಯಾರು? ಕೃಪಣರು. ಫಲವನ್ನ ಅಪೇಕ್ಷಿಸಿ ಮಾಡಿದ್ರೆ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮವಲ್ಲದೆ ಬೇರೆಲ್ಲ ಕರ್ಮವು ಹೇಯವಾದದ್ದು ಎಂತ ನೋಡಿ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮವಲ್ಲದೆ ಬೇರೆಲ್ಲ ಕರ್ಮವು ಹೇಯವಾದದ್ದು. ಈಗ ನೋಡುವಾಗ ಯುದ್ಧ ಮಾಡುವುದು ಕೃಷ್ಣ ಪ್ರಜ್ಞೆಯ ಕರ್ಮ ಅಲ್ಲ. ಆದ್ರೆ ಭಗವಂತ ಏನು ಹೇಳ್ತಿದ್ದಾನೆ? ಯುದ್ಧ ಮಾಡುವುದು ಕೃಷ್ಣ ಪ್ರಜ್ಞೆ ಆಗ್ತದೆ. ಹಾಗೆ ಆಗ್ತದೆ ಅಂದ್ರೆ ಕರ್ಮ ಮಾಡುವುದು ಯಾವುದು? ನಮ್ಮ ದೇಹದ ಅಂಗಗಳು. ಆದರೆ ಮನಸ್ಸು ಎಲ್ಲಿದೆ? ಒಳಗಿದೆ. ಆ ಮನಸ್ಸನ್ನು ಎಂತ ಮಾಡಬೇಕು ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞೆಯಾಗಿ ಪರಿವರ್ತನೆ ಮಾಡಬೇಕು. ಅಂದ್ರೆ ಈ ಕೆಲಸ ಭಗವಂತನಿಂದ ಬಂದದ್ದು, ಭಗವಂತನಿಗೋಸ್ಕರ ಮಾಡುವಂಥದ್ದು. ಅದು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವಂತಹ ಕೆಲಸ. ಈಗ ಒಂದು ಬಸ್ಸಿನಲ್ಲಿ ನಾವು ಹೋಗ್ತಾ ಇರ್ತೇವೆ. ಬಸ್ಸಿನಲ್ಲಿ ಒಬ್ಬ ಕುಡುಕ ಇರ್ತಾನೆ, ಒಬ್ಬ ಒಳ್ಳೆಯವ ಇರ್ತಾನೆ. ಕುಡುಕನ ಹತ್ತಿರ ಹೋಗಿ ಕೂತ್ರೆ ನನಗೆ ಟೆನ್ಷನ್ ಶುರು ಆಗ್ತದೆ, ಇವ ಎಲ್ಲಿ ನನ್ನ ಮೈ ಮೇಲೆ ವಾಂತಿ ಮಾಡ್ತಾನು ಅಂತ ಹೇಳಿ. ಆಮೇಲೆ ಒಳ್ಳೆಯವನ ಹತ್ತಿರ ಕೂತ್ರೆ ಒಳ್ಳೆ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತೇನೆ. ಇದು ಏನು ವ್ಯತ್ಯಾಸ? ಇದರಲ್ಲಿ ಕಾನ್ಶಿಯಸ್ನೆಸ್ ವ್ಯತ್ಯಾಸ, ಪ್ರಜ್ಞೆಯ ವ್ಯತ್ಯಾಸ. ಭೌತಿಕವಾಗಿ ಹೇಳ್ತಾ ಇದ್ದೇವೆ ನಾವು. ಭೌತಿಕವಾಗಿ ನಾವರನ್ನು ನೋಡಿದ್ರೆ ಕಾನ್ಶಿಯಸ್ನೆಸ್ ಡಿಫರೆನ್ಸ್. ಆದರೆ ಇಲ್ಲಿ ಅತ್ಯುತ್ತಮವಾದ ಕಾನ್ಶಿಯಸ್ನೆಸ್ ಅಂದ್ರೆ ಕೃಷ್ಣ ಪ್ರಜ್ಞೆ. ಅದಕ್ಕಿಂತ ಮಿಗಿಲಾದ ಪ್ರಜ್ಞೆ ಸಾಧ್ಯವೇ ಇಲ್ಲ.
ಅಂತಹ ಪ್ರಜ್ಞೆಯನ್ನು ನಾವೆಲ್ಲ ಬೆಳೆಸಬೇಕು. ಪ್ರಜ್ಞೆ ಇಲ್ಲ ಅಂತ ಹೇಳುವವರು ಕೆಲವರಿದ್ದಾರೆ. ನಾನೆಲ್ಲವನ್ನು ಶೂನ್ಯ ಮಾಡ್ತೇನೆ ಅಂತ ಹೇಳಿ, ಸೊನ್ನೆ, ಏನಿಲ್ಲ, ನನಗೆ ಥಾಟೇ ಇಲ್ಲ. ಒಂದು ನಿಮಿಷದಲ್ಲಿ ನಾನು ಯಾವ ಒಬ್ಬ ಸಂಬಂಧಿಯ ಮನೆಗೆ ಹೋಗಿದ್ದೆ, ಈ ಒಂದು ಮುದ್ರೆ ಮಾಡಿದ್ರೆ ನನಗೆ ಒಂದೇ ನಿಮಿಷದಲ್ಲಿ ಎಲ್ಲ ಥಾಟ್ಗಳು ಸೊನ್ನೆ ಆಗ್ತದೆ ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಯ್ತು, ಇದೆಂತ ಸೊನ್ನೆ ಥಾಟ್ ಅಂತ. ಸೊನ್ನೆಯು ಒಂದು ಥಾಟ್ ಅಲ್ಲವೇ? ಏನೇ ಇರಲಿ, ಅದರ ಬಗ್ಗೆ ಚರ್ಚೆ ಬೇಡ. ನಮಗೆ ನಿಜವಾಗಿ ಸೊನ್ನೆ ಅಲ್ಲ, ನಮಗೆ ಒಂದು, ಅದು ಯಾರು? ಭಗವಂತ. ಭಗವಂತನ ಕಡೆ ಹೋಗುವದ್ದು. ಅಂದ್ರೆ ಏಕಾಂಶೇನ ಸ್ಥಿತೋ ಜಗತ್ತು, ಭಗವಂತನ ಒಂದು ಅಂಶದಿಂದ, ಅಂದ್ರೆ ಭಗವಂತನಿಂದಲೇ ಎಲ್ಲವೂ. ಆದ ಕಾರಣ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ನಾವು ಏಕ ಮನಸ್ಕತನಾಗಿ ಸಮಚಿತ್ತದಿಂದ, ಹಾಗೆ ಹೇಳಿದ ಹಾಗೆ ಭಗವಂತನ ಕಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡುವದ್ದು. ಎಲ್ಲವೂ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ನಮ್ಮನ್ನು. ಅಂದ್ರೆ ಈಗ ದುರ್ಬಿನ್ ಇದೆಯಲ್ಲ, ಅಂದ್ರೆ ಭೂತ ಕನ್ನಡಿ. ಭೂತ ಕನ್ನಡಿಯನ್ನು ಸೂರ್ಯನ ಕೆಳಗೆ ಇಟ್ಟರೆ ಏನಾಗ್ತದೆ? ಎಲ್ಲ ಕಿರಣಗಳನ್ನ ಒಂದು ಮಾಡಿ ಅದು ಎಲೆಗಳನ್ನ, ತರಗೆಲೆಗಳನ್ನ ಸುಡುತ್ತವೆ. ಎಲ್ಲ ಆಡಿದ್ದೇವೆ ನಾವು ಚಿಕ್ಕದಿರುವಾಗ. ಆ ಭೂತ ಕನ್ನಡಿ ಎಷ್ಟು ಪವರ್ಫುಲ್ ಆಗಿದೆ ಅಲ್ವಾ? ಅದು ಸುಡುವಂತ ಶಕ್ತಿ ಇದೆ ಅದಕ್ಕೆ. ಯಾವುದಕ್ಕೆ? ಭೂತ ಕನ್ನಡಿಗೆ ಅಲ್ಲ. ಯಾವುದಕ್ಕೆ ಶಕ್ತಿ ಇದೆ? ಪ್ರಕಾಶಕ್ಕೆ ಶಕ್ತಿ ಇದೆ. ಭಗವಂತನಿಗೆ ಅಷ್ಟು ಶಕ್ತಿ ಇದೆ. ನಾವೇನ್ ಮಾಡಬೇಕು? ಆ ಭಗವಂತನ ಕಡೆಗೆ ಹೋಗ್ಬೇಕು. ಹಾಗೆ ನಾವು ಭೂತ ಕನ್ನಡಿ ಆಗಬೇಕು. ಭೂತ ಕನ್ನಡಿ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸು ಏಕಚಿತ್ತ ಆಗಬೇಕು. ಆ ಏಕಚಿತ್ತ ಆದ್ರೆ ಭಗವಂತನ ಎಲ್ಲ ಶಕ್ತಿ ನಮ್ಮ ಹತ್ರ ಬರ್ತದೆ. ಸರ್ವೈ ಗುಣೈ ತತ್ರ ಸಮಾಸತೆ ಸುರಾಹ, ಅಂದ್ರೆ ಭಗವದ್ ಭಕ್ತರಲ್ಲಿ ಎಲ್ಲಾ ದೇವಾದಿ ದೇವತೆಗಳ ಗುಣಗಳೆಲ್ಲವೂ ಬರ್ತದೆ ನಮ್ಮಲ್ಲಿ ಅಂತ ಹೇಳ್ತಾರೆ. ಹೇಗೆ ಸಾಧ್ಯ? ಅದು ಭಗವಂತನಿಂದಲೇ ಸಾಧ್ಯ. ಇಲ್ಲದಿದ್ರೆ ಹುಟ್ಟು ಸಾವುಗಳ ಚಕ್ರಕ್ಕೆ ಬಂಧಿತವಾಗುತ್ತೇವೆ ನಾವು. ಏಕೆಂದರೆ ಅದು ಕರ್ಮ ಮಾಡುವನನ್ನು ನಿರಂತರವಾಗಿ ಹುಟ್ಟು ಸಾವುಗಳ ಚಕ್ರಕ್ಕೆ ಬಂಧಿಸುತ್ತದೆ. ಕೃಷ್ಣ ಪ್ರಜ್ಞೆ ಅಲ್ಲದ ಕರ್ಮವೆಲ್ಲ ನಮ್ಮನ್ನ ಪುನಃ ಪುನಃ ಇಲ್ಲಿಗೆ ಕರ್ಕೊಂಡು ಬರ್ತದೆ. ಆದುದರಿಂದ ಕರ್ಮದ ಕಾರಣವಾಗಲು ಮನುಷ್ಯನು ಎಂದೂ ಬಯಸಬಾರದು. ಸದ್ಬುದ್ಧಿ ಇರೋ, ಒಳ್ಳೆ ಬುದ್ಧಿ ಇರೋ ಯಾವತ್ತೂ ಈ ಕರ್ಮದಕ್ಕೆ ಕಾರಣ ಆಗುದು. ಅಂದ್ರೆ ಈಗ ನಾವು ನೋಡ್ಬೋದು, ಎಷ್ಟೋ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇಂಜಿನಿಯರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ಅವರಾಗ್ತಾರೆ, ಇವರಾಗ್ತಾರೆ. ಭಕ್ತರ ಅದರಲ್ಲಿ ಭಕ್ತರು ಇದ್ದಾರೆ, ಅಂದ್ರೆ ಭಕ್ತರಲ್ಲದೆ ಹೀಗೆಲ್ಲ ಮಾಡೋರಿದ್ದಾರೆ. ಅವರಿಗೆಲ್ಲ ಏನೇನು ಜ್ಞಾನ ಇದೆಯೋ ಆ ಜ್ಞಾನ ಯಾವುದು ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ತಾ ಇಲ್ಲ. ವಿಪರ್ಯಾಸ ಇದು. ನಾವೀಗ ಕಲಿಯುವಂತ ಶಾಲೆಯಲ್ಲಿ ಏನು ಕಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಗವಂತನಿಂದ ವಿಮುಖರಾಗೋದಕ್ಕೆ ಕಲಿಸ್ತಿದ್ದಾರೆ. ಎಲ್ಲರೂ ನಾವು ಕಲ್ತದೆಲ್ಲ ಭಗವಂತನಿಂದ ಹೇಗೆ ವಿಮುಖರಾಗಬಹುದು ಅಂತ ಹೇಳುದೇ ಕಲಿಸಿದ್ದು, ಭಗವಂತ ಇಲ್ಲ ಅಂತ ಹೇಳಿ ಕಲಿಸಿದ್ದು. ಅಂತಹ ಒಂದು ವಿಪರ್ಯಾಸ. ಅದಕ್ಕೋಸ್ಕರ ಮಂದಾಹ ಸುಮಂದ ಮತಯೋ ಮಂದ ಭಾಗ್ಯ ವಿಪದ್ರಿತ, ನಾವೆಲ್ಲ ಮಂದ ಭಾಗ್ಯರು ಅಂತ. ಆದ್ರೆ ಈಗ ಅಲ್ಲ. ಈಗ ನಮಗೆ ಸೌಭಾಗ್ಯ ಶ್ರೀಲ ಪ್ರಭುಪಾದರ ಲೀಲೆ, ಶ್ರೀಲ ಪ್ರಭುಪಾದರ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ, ಭಗವಂತನ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ. ಆದ್ದರಿಂದ ಕರ್ಮದ ಕಾರಣವಾಗಲು ಮನುಷ್ಯನು ಎಂದೂ ಬಯಸಬಾರದು. ಎಲ್ಲವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಿಗೆ ಪ್ರೀತಿಯಾಗಲೆಂದು ಮಾಡಬೇಕು. ಒಳ್ಳೆಯ ಅದೃಷ್ಟದಿಂದಲೋ ತಮ್ಮ ಶ್ರಮದಿಂದಲೋ ಸಂಪಾದಿಸಿದ ಸಿರಿ ಸ್ವತ್ತುಗಳನ್ನು ಹೇಗೆ ಬಳಸಬೇಕೆಂದು ಜಿಪುಣರಿಗೆ ತಿಳಿಯುವುದಿಲ್ಲ. ಒಳ್ಳೆ ಕಷ್ಟಪಟ್ಟು ದುಡಿದು ಸಿಕ್ಕಿದೆ, ಅದನ್ನು ಹೇಗೆ ಉಪಯೋಗಿಸಬೇಕು ಅಂತ ಗೊತ್ತಿಲ್ಲ. ಮನುಷ್ಯನು ತನ್ನ ಶಕ್ತಿಗಳನ್ನೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ಬಳಸಬೇಕು. ಮನುಷ್ಯನು ತನ್ನ ಶಕ್ತಿಗಳನ್ನೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಬಳಸಬೇಕು. ಆಗ ಅವನ ಬದುಕು ಸಾರ್ಥಕವಾಗುತ್ತದೆ. ಜಿಪುಣರಂತೆಯೇ ದುರದೃಷ್ಟವಂತರು ತಮ್ಮ ಮನುಷ್ಯ ಶಕ್ತಿಯನ್ನು ಭಗವಂತನ ಸೇವೆಯಲ್ಲಿ ಬಳಸುವುದಿಲ್ಲ. ಇಲ್ಲಿ ಎರಡು ವಿಚಾರ ಇದೆ. ಒಬ್ಬ ಜಿಪುಣ, ಅವನು ಭಗವಂತನ ಸೇವೆಯಲ್ಲಿ ತೊಡಗುವುದಿಲ್ಲ. ಆಮೇಲೆ ದುರದೃಷ್ಟವಂತ. ಇದೆರಡರಿಂದಲೂ ಹೊರಗೆ ಬರಬೇಕು. ಇದಕ್ಕೆ ನಾವು ತುಂಬಾ ಮನಸ್ಸಿನಲ್ಲಿ ದೃಢ ನಿಶ್ಚಯ ಮಾಡಬೇಕು. ನಾವು ಬದಲಾಗ್ತೇವೆ, ನಮ್ಮ ಜೊತೆಯಲ್ಲಿ ಇರುವವರಿಗೆ ಕೂಡ ಇದನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಫೋರ್ಸ್ಫುಲ್ ಅಲ್ಲ, ತುಂಬಾ ಫೋರ್ಸ್ಫುಲ್ ಮಾಡಿ ಅವರು ವಿಮುಖರಾಗುವ ಹಾಗೆ ಮಾಡಬಾರ್ದು. ಅವರಿಗೆ ಪ್ರೀತಿಯಿಂದ ನಾವು ಕೊಟ್ರೆ ಖಂಡಿತವಾಗಿ, ಯಾಕೆಂದ್ರೆ ಪ್ರೀತಿಯಿಂದಲೇ ಎಲ್ಲ ಗೆಲ್ಲಿಕ್ಕೆ ಸಾಧ್ಯ. ಭಗವಂತನ ಒಂದು ಅಸ್ತ್ರವೇ ಪ್ರೀತಿ. ಭಗವಂತ ಎಲ್ಲರನ್ನು ನೋಡುವುದು ಪ್ರೀತಿಯಿಂದ, ಎಲ್ಲ ಕೈಂಕರ್ಯಗಳನ್ನು ಮಾಡುವುದು ಪ್ರೀತಿಯಿಂದ. ಭಗವಂತನ ಅಸ್ತ್ರ ಎಲ್ಲಿ ನೋಡಿದ್ರೂ ಪ್ರೀತಿ. ಆ ಪ್ರೀತಿಯನ್ನ ನಾವು ಕೊಟ್ರೆ ಖಂಡಿತವಾಗಿ ಜಿಪುಣರಾಗಲಿ ದುರದೃಷ್ಟವಂತರಾಗಲಿ ಯಾರೇ ಆಗಲಿ, ಯಾಕೆಂದ್ರೆ ಭಗವಂತನ ಭಕ್ತರು ಕೊಡುವುದೇ ಪ್ರೀತಿ. ನೋಡುವಾಗ ಅದು ಪ್ರೀತಿ ಅಲ್ಲ ಅಂತ ಕಂಡ್ರು ಅವರ ಕೈಯಲ್ಲಿ ಪ್ರೀತಿ ಬಿಟ್ರೆ ಬೇರೆ ಏನೂ ಇಲ್ಲ. ಬತ್ತಳಿಕೆಯಲ್ಲಿ ಇರುವುದು ಪ್ರೀತಿಯ ಬಾಣ ಮಾತ್ರ. ಅದು ಭಗವತ್ ಪ್ರೀತಿ, ಭಗವತ್ ಪ್ರೇಮ, ಬೇರೆ ಏನೂ ಇಲ್ಲ ಭಕ್ತರಲ್ಲಿ. ಕಾರಣ ನಾವು ಎಲ್ಲ ಭಕ್ತರ ಸಂಘ ಮಾಡಿ ಅವರು ಕೊಡುವಂಥ ಆ ಭಗವತ್ ಪ್ರೇಮ ಪ್ರೀತಿಗೆ ನಾವು ಹಂಬಲಿಸ್ಬೇಕು. ಹಂಬಲಿಸಿ ಆಗುವಾಗ, ಯಾವಾಗ ಜಾಸ್ತಿ ಹಂಬಲ ಅತಿರೇಕಕ್ಕೆ ಹೋಗ್ತದಲ್ಲ ಹಂಬಲ, ಆಗ ನಮಗೆ ಸಿಗ್ತದೆ ಫ್ಲಡ್ ಅಂತ ಹೇಳಿದ್ರೆ ಒಂದೇ ಸಮ ಬರ್ತದೆ, ನಿಲ್ಲುದು ಅಂತ ಇಲ್ಲ. ಆ ರೀತಿ ಫ್ಲಡ್ ಬರುವಾಗ ನಮಗೆ ಈ ಭೌತಿಕವಾದ ಚಿಂತನೆಗಳೆಲ್ಲ ದೂರ ಹೋಗ್ತದೆ. ಅದಕ್ಕೆ ಬುದ್ಧಿಯೋಗ ಅಂತ ಹೇಳ್ತಾರೆ. ಬುದ್ಧಿಯುಕ್ತೋ ಜಹಾತೀಹ
ಉಭೇ ಸುಕೃತ ದುಷ್ಕೃತೆ. ನೋಡಿ, ಈಗ ಮಟೀರಿಯಲ್ ಲೈಫ್ ಇಂದ ಹೇಗೆ ದೂರ ಕರ್ಕೊಂಡು ಹೋಗ್ತದೆ ಭಕ್ತಿ ಅಂತ ಹೇಳಿ ತೋರಿಸ್ತದೆ ಇದು. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಯೋಗ ಕರ್ಮಸು ಕೌಶಲಂ ಅಂದ್ರೆ ಕೃಷ್ಣ ಪ್ರಜ್ಞೆಯೇ ಮಾಡುವಂಥ ಕುಶಲತೆ, ಕರ್ಮದ ಕುಶಲತೆ. ಆಮೇಲೆ ಅದೇ ನಿಜವಾದ ಯೋಗ. ಅಂತಹ ಯೋಗದಲ್ಲಿ ಯುಜ್ಯಸ್ವ, ಅಂತಹ ಯೋಗದಲ್ಲಿ ನೀನು ನಿನ್ನನ್ನು ತೊಡಗಿಸಿಕೋ. ಯುಜ್ಯಸ್ವ, ಎಂತಹ ಯೋಗದಲ್ಲಿ ತೊಡಗಿಸ್ಕೋ? ಭಗವಂತನ ಸೇವೆ ಮಾಡುವಂತಹ ಅತ್ಯುತ್ತಮವಾದ ಯೋಗದಲ್ಲಿ ನೀನು ತೊಡಗಿಸ್ಕೋ ಅರ್ಜುನ, ನನಗೆ ಹೇಳ್ತಿದ್ದಾನೆ ಭಗವಂತ. ಅದನ್ನೇ ಬುದ್ಧಿಯೋಗ ಅಂತ ಹೇಳುದು. ಆ ಬುದ್ಧಿಯೋಗ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಎರಡು ವಿಚಾರವನ್ನ ತಳ್ಳಿ ದೂರ ಹಾಕ್ತದೆ. ಯಾವ್ದೆರಡು? ಸುಕೃತ ದುಷ್ಕೃತ. ಸುಕೃತ ದುಷ್ಕೃತ. ಸುಕೃತಿ ದುಷ್ಕೃತಿ. ಕೃತ ಅಂತ ಹೇಳಿದ್ರೆ ಕರ್ಮ. ಒಳ್ಳೆಯದು ಮಾಡಿದಂತೆ ಒಳ್ಳೆ ಕರ್ಮ ಸಿಗ್ತದೆ, ಕೆಟ್ಟದು ಮಾಡಿದರೆ ಕೆಟ್ಟದು ಸಿಗ್ತದೆ. ಒಳ್ಳೆಯದು ಮಾಡಿದ ಒಳ್ಳೆ ಕರ್ಮ ನನ್ನನ್ನು ಪುನಃ ಇಲ್ಲಿಗೆ ಕರ್ಕೊಂಡು ಬರ್ತದೆ, ಕೆಟ್ಟದು ಮಾಡಿದ ಕೆಟ್ಟ ಕರ್ಮ ಕೂಡ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬರ್ತದೆ. ಇಲ್ಲಿಗೆ ಅಂತ ಹೇಳಿದ್ರೆ 14 ಪ್ಲಾನೆಟ್ರಿಗೆ, ಅಂದ್ರೆ ಅತಲ ವಿತಲ ತಲಾತಲ ಅಂತ ಹೇಳಿ ಕೆಳಗೆ, ಭೂ ಭುವ ಸುಹ ಮಹಾ ಜನಹ ತಪ ಅಂತ ಹೇಳಿ ಮೇಲೆ 7, ಕೆಳಗೆ 7. ಈ 7 ಜನ್ಮದ ಸಿಗ್ತದಲ್ಲ ನಮಗೆ, 7 ಜನ್ಮ ಅಂತ ಹೇಳ್ತಾರಲ್ಲ, ಈ ರೀತಿಯಲ್ಲಿ ಎಲ್ಲ ಕೆಳಗೆ 7 ಮೇಲೆ 7 ಏಳ್ಲಿಕ್ಕೆ ಆಗದಂತ 7 ಜನ್ಮ ಸಿಕ್ಕಿಬಿಟ್ರೆ ಏನು ಮಾಡೋದು ನಾವು? ತುಂಬಾ ಕಷ್ಟದ ವಿಚಾರ. ಆದ ಕಾರಣ ನಾವು ಈ ಸುಕೃತಿ ದುಷ್ಕೃತಿಯ ಹಿಂದೆ ಹೋಗಬಾರ್ದು. ನಾವು ಒಂದೇ ಒಂದು ಕೃತಿ, ಅದು ಕೃಷ್ಣನ ಕರ್ಮ, ಕೃಷ್ಣ ಕರ್ಮ. ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಯಾವುದು ನಿಜವಾಗಿ ಮಾಡುವಂತ ಕರ್ಮ ಅಂತ ಹೇಳಿದ್ರೆ ಭಗವತ್ ಪ್ರೇಮ, ಭಗವಂತ ಕೈಂಕರ್ಯ, ಅದೇ ನಿಜವಾದ ಕರ್ಮ. ಅದು ಕುಶಲತೆ, ಕರ್ಮದಲ್ಲಿ ಕುಶಲತೆ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇವತ್ತಿನ 2 ಶ್ಲೋಕಗಳು ಕೂಡ ಓದ್ತೇನೆ. ಭಕ್ತಿ ಸೇವೆಯಲ್ಲಿ ನಿರತನಾದವನು, ಭಕ್ತಿ ಸೇವೆಯಲ್ಲಿ ನಿರತನಾದವನು ಈ ಜನ್ಮದಲ್ಲಿಯೇ ಸುಕೃತ ದುಷ್ಕೃತಗಳನ್ನು ದೂರ ಮಾಡುತ್ತಾನೆ. ಎಂತ ಅದ್ಭುತ ನೋಡಿ. ಭಕ್ತಿ ಸೇವೆ ಮಾಡುವನು ಸುಕೃತ ಮತ್ತು ದುಷ್ಕೃತಗಳನ್ನು ಈ ಜನ್ಮದಲ್ಲಿ. ಅದಕ್ಕೋಸ್ಕರ ಹಿಂದಿನ ಶ್ಲೋಕದಲ್ಲಿ ಬಂದಿದೆ, ಅಹೋ ಬತಶ್ವ ಪಚೋತೋ ಗರಿಯಾನ್ ಯಜ್ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪಸ್ಥೆ ಜುಷುಹು ಶಸ್ನುರಾರ್ಯ ಬ್ರಹ್ಮಾನುಚುರ್ ನಾಮ ಗೃಣಂತಿಯೇತೆ. ಯಾರ ಬಾಯಲ್ಲಿ ಹರೇ ಕೃಷ್ಣ ಮಹಾಮಂತ್ರವು ಡ್ಯಾನ್ಸ್ ಮಾಡ್ತಾ ಇದೆಯೋ ಅಂಥವ್ರು ಎಷ್ಟೋ ಜನ್ಮಗಳಲ್ಲಿ ಎಷ್ಟೆಷ್ಟೋ ಯಾಗ ಯೋಗ ಏನೆಲ್ಲ ಮಾಡಿದ್ದಾರೆ, ಅಷ್ಟೆಲ್ಲ ಮಾಡಿದ ಮೇಲೆ ಅವರಿಗೆ ಸಿಕ್ಕಿದೆ ಇದು. ಅದಂದ್ರೆ ನಾವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿರ್ಬೋದು ಕಳೆದ ಜನ್ಮದಲ್ಲಿ, ಅದನ್ನ ನಾವು ಯೋಚನೆ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ದೇವೆ, ಆದ ಕಾರಣ ಮಾಡದೇ ಇರಲಬಹುದು, ಮಾಡಿಯೂ ಇರ್ಬೋದು. ಹೇಗೋ ನಮಗೆ ಭಗವಂತನ ಭಕ್ತಿ ಮಾಡುವಂತಹ ಅವಕಾಶ ಸಿಕ್ಕಿದೆ, ಆದ ಕಾರಣ ನಮಗೆ ಸುಕೃತಿ ಮತ್ತು ದುಷ್ಕೃತಿಯಿಂದ ನಾವು ದೂರ ಹೋಗ್ತೇವೆ ಅಂತ ಹೇಳಿ ನಮಗೆ ಅಚಲ ವಿಶ್ವಾಸ ಬೇಕು. ಭಗವಂತ ನಮ್ಮ ಸುಕೃತಿ ದುಷ್ಕೃತಿಯಿಂದ ದೂರ ಹೋಗ್ಬೇಕು. ಇದಕ್ಕೊಂದು ಬ್ಯಾಂಕಿನ ಉದಾಹರಣೆ ಕೊಡ್ತಾರೆ. ಬ್ಯಾಂಕಿನಲ್ಲಿ ನಮಗೆ ಅಕೌಂಟ್ ಇದ್ರೆ ನಾವು ಒಂದೋ ಸಾಲ ತಗೊಳ್ತೇವೆ, ಇಲ್ಲಾದ್ರೆ ಸಾರಿ ಹಣ ಹಾಕ್ತೇವೆ, ಇಲ್ಲಾದ್ರೆ ಸಾಲ ತಗೊಳ್ತೇವೆ. ಸಾಲ ತಗೊಳ್ಳುದು ಅಂತ ಹೇಳಿದ್ರು ಬ್ಯಾಂಕಿಗೆ ಹೋಗ್ಬೇಕು ಪುನಃ ಕಟ್ಲಿಕ್ಕೆ, ಹಣ ಹಾಕಿದ್ದೇನೆ ಅಂತ ಹೇಳಿದ್ರು ಪುನಃ ಬ್ಯಾಂಕಿಗೆ ಹೋಗ್ಬೇಕು ತೆಗಿಲಿಕ್ಕೆ, ಅಂದ್ರೆ ಪುನಃ ಬ್ಯಾಂಕಿಗೆ ಹೋಗ್ಲೇಬೇಕು. ಅದೇ ರೀತಿಯಲ್ಲಿ ಈ ಸುಕೃತಿ ಮತ್ತು ದುಷ್ಕೃತಿ ಮಾಡಿದ್ರೆ ಈ ಕಾರ್ಯದಿಂದ ನಾವು ಪುನಃ ಇರಬೇಕು ಇಲ್ಲಿಗೆ. ಆದ ಕಾರಣ ನಾವು ಮಾಡುವ ಕಾರ್ಯ, ಆಗ ಮಾತಾಜಿ ಹೇಳಿದ ಹಾಗೆ, ಅನಸೂಯ ಮಾತಾಜಿ ಹೇಳಿದ ಹಾಗೆ, ಅವ್ರೇನು ಹೇಳಿದ್ರು ಅಂತ ಹೇಳಿದ್ರೆ ಅಕರ್ಮ ಮಾಡಬೇಕು. ಅಕರ್ಮ ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡುವಾಗ ಬರುವ ರಿಸಲ್ಟೇ ಅಕರ್ಮ. ಅದು ಏನು ಅಂತ ಹೇಳಿದ್ರೆ ಮಟೀರಿಯಲ್ ರಿಯಾಕ್ಷನ್ ಇಲ್ಲ, ಅದಕ್ಕೆ ಏನೇ ಮಟೀರಿಯಲ್ ರಿಯಾಕ್ಷನ್ ಇಲ್ಲ. ಸುಕೃತಿ ಮತ್ತು ದುಷ್ಕೃತಿ ಇಲ್ಲ, ಒಂದೇ ಒಂದು ರಿಯಾಕ್ಷನ್, ಕೃಷ್ಣನ ಸೇವೆ ಪುನಃ ಸಿಗುದೇ ರಿಯಾಕ್ಷನ್. ಈಗ ನಾನೇನೋ ಒಂದು ಕೃಷ್ಣನ ಸೇವೆ ಮಾಡ್ತಾ ಇದ್ದೇನೆ, ಅದರಿಂದ ಪುನಃ ಏನು ರಿಯಾಕ್ಷನ್ ಸಿಗುದು? ಪುನಃ ಕೃಷ್ಣನ ಸೇವೆ ಸಿಗುದು, ಅದೇ ಪ್ರೀತಿ. ಸೇವೆ ಸಿಗುವುದೇ ಪ್ರೀತಿ, ಅದೇ ಭಗವಂತನ ಪ್ರೀತಿಯ ಸಲ್ಲಾಪ ನಮ್ಮ ಜೊತೆ. ನಾನೀಗ ಏನೋ ಭಗವಂತನಲ್ಲಿ ಹೇಳಿದೆ ಅಂದ್ರೆ ಪುನಃ ಹೇಳ್ತಾನೆ ಅವ, ಪುನಃ ಕೇಳ್ತಾನೆ, ಜೊತೆಲಿ ಮಾತಾಡ್ತಾನೆ. ಜಾಸ್ತಿ ಆಗ್ತಾ ಹೋಗ್ತದೆ. 10 ರೌಂಡ್ ಮಾಡಿದ್ರೆ 11 ರೌಂಡ್ ಆಗ್ತದೆ, 20 ರೌಂಡ್ ಆಗ್ತದೆ, 30 ರೌಂಡ್ ಆಗ್ತದೆ. ನನಗೆ ನೆಮ್ಮದೇ ಇಲ್ಲ ಮಾಡದಿದ್ರೆ, ನನಗೆ ಸಾಕು ಅಂತ ಅನ್ನಿಸುದೇ ಇಲ್ಲ ಅಂತ ಹೇಳುವ ಒಂದು ಸ್ಥಿತಿ ನಮಗೆ ಬಂದ್ರೆ ಅದಕ್ಕೆ ಹೇಳ್ತಾರೆ ಅಕರ್ಮ ಅಂತ. ಭಾವಾರ್ಥ, ಅನಂತ ಕಾಲದಿಂದ ಪ್ರತಿಯೊಬ್ಬ ಜೀವಿಯು ಸುಕೃತ ದುಷ್ಕೃತಗಳ ಹಲವು ಪರಿಣಾಮಗಳನ್ನು ರಾಶಿ ಮಾಡಿಕೊಂಡಿದ್ದಾನೆ ಅನಂತ ಕಾಲದಿಂದ. ಅಂದ್ರೆ ಯಾವಾಗಂತ ಲೆಕ್ಕ ಹಾಕ್ಲಿ, ಅನಾದಿ ಇದು. ಅನಾದಿ ಕರ್ಮ ಫಲೆ ಅಂತ ಹೇಳಿ ಹಾಡ್ತಾರೆ. ಅನಾದಿ ಕರ್ಮ ಫಲೆ ಅಂತ ಹೇಳಿ ಯಾರು ನರೋತ್ತಮದ. ಅಂದ್ರೆ ಅನಾದಿ ಕರ್ಮ ಫಲದಿಂದ ನಾನು ಏನ್ ಮಾಡ್ತಿದ್ದೀನಿ, ಅದಕ್ಕೆ ಆದಿಯೇ ಇಲ್ಲ. ನಾನು ಇವತ್ತು ನಿನ್ನೆ ಮಾಡಿದ ಫಲ ಅಲ್ಲ ಇದು.
ನನಗೆ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅನಾದಿ. ಅನಾದಿ ಅಂದ್ರೆ ನಮಗೆ ಗೊತ್ತಿಲ್ಲ ಎಲ್ಲಿಂದ ಅಂತ. ಇಲ್ಲ ಅದಕ್ಕೆ ಅಂದ್ರೆ ಶುರು ಅಂತ ಇಲ್ಲ ಅದಕ್ಕೆ. ಅನಾದಿ ಅಂತ ಹೇಳಿದ್ರೆ ಅದಕ್ಕೆ ಶುರು ಅಂತ ಇಲ್ಲ. ಅಂತಹ ಶುರು ಇಲ್ಲದ ಸಮಯದಿಂದ ನಾವು ಬದ್ಧರಾಗಿದ್ದೇವೆ. ನಾವು ಭಗವಂತನಿಂದ ವಿಮುಖರ ಅಂದ್ರೆ ಯಾವತ್ತಿಂದ ವಿಮುಖರಾಗಿದ್ದೇವೆ ನಮಗೆ ಗೊತ್ತಿಲ್ಲ. ಅಂತ ಅನಂತ ಕಾಲದಿಂದ ನಾವು ಪ್ರತಿಯೊಬ್ಬರು ಕೂಡ ಭಗವಂತನ ವಿಮುಖರಾಗಿ ಈ ಸುಕೃತ ದುಷ್ಕೃತಗಳ ಒಳಗೆ ಜಜ್ಜಿ ಹೋಗಿದ್ದೇವೆ. ಆದುದರಿಂದ ಅವನಿಗೆ ಸದಾ ತನ್ನ ಸಹಜ ಸ್ವರೂಪದ ಅರಿವೇ ಇರುವುದಿಲ್ಲ. ನನಗೆ ಗೊತ್ತೇ ಇಲ್ಲ ಏನು ನನ್ನ ಜೀವನ ಅಂತ. ಆದ್ರೆ ಏನೋ ಭಾಗ್ಯ, ಭಗವಂತನ ಭಕ್ತರು ನಮ್ಮ ಜೀವನಕ್ಕೆ ಬಂದ್ರು. ಭಗವಂತನ ಭಕ್ತರು ಬಂದ್ರು ಅಂದ್ರೆ ಭಕ್ತಿ ಸಿಗುವುದು ಭಕ್ತರಿಂದ ಮಾತ್ರ. ಭಕ್ತಿ ಸಿಗುವುದು ಭಕ್ತಿಯಿಂದ ಮಾತ್ರ. ಭಕ್ತಿ ಸಿಗುವುದು ಭಕ್ತರಿಂದ ಮಾತ್ರ. ಎಷ್ಟೇ ಪುಸ್ತಕ ಓದಿದ್ರು ಭಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರೇಮ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಕ್ತರ ಸೇವೆ ಮಾಡಲೇಬೇಕು. ಭಗವದ್ಗೀತೆಯ ಉಪದೇಶದಿಂದ ಮನುಷ್ಯನ ಅಜ್ಞಾನವನ್ನು ಹೋಗಲಾಡಿಸಬಹುದು. ಇದು ಭಕ್ತರ ಮುಖ್ಯ ಉದ್ದೇಶ. ಏನು? ಭಗವಂತನ ಗೀತೆಯನ್ನ ಎಲ್ಲರಿಗೂ ಹೇಳುವುದು ಮುಖ್ಯ ಉದ್ದೇಶ ಭಗವಂತನ ಭಕ್ತರದ್ದು. ಭಗವದ್ಗೀತೆಯ ಉಪದೇಶದಿಂದ ಮನುಷ್ಯನ ಅಜ್ಞಾನವನ್ನು ಹೋಗಲಾಡಿಸಬಹುದು. ಎಲ್ಲ ರೀತಿಗಳಲ್ಲಿ ಶ್ರೀಕೃಷ್ಣನಿಗೆ ಶರಣಾಗತನಾಗಿ ಜನ್ಮ ಜನ್ಮಾಂತರಗಳಲ್ಲಿ ಕ್ರಿಯೆ ಪ್ರತಿಕ್ರಿಯೆಗಳ ಬಂಧನದ ಯಾತನೆಯಿಂದ ಮುಕ್ತಿ ಸಾಧಿಸುವುದನ್ನ ಭಗವದ್ಗೀತೆಯು ಬೋಧಿಸುತ್ತದೆ. ಎಷ್ಟು ಇಂಪಾರ್ಟೆಂಟ್ ನೋಡಿ. ನಾವು ಜನ್ಮ ಜನ್ಮಗಳಿಂದ ಈ ಕ್ರಿಯೆ ಪ್ರತಿಕ್ರಿಯೆ, ಆಕ್ಷನ್ ರಿಯಾಕ್ಷನ್ ಹೀಗೆ ಯಾರ ಹತ್ರ ಆದ್ರೂ ಮಾತಾಡಿದ್ರೆ ಅವರು ಹೀಗೆ ಹಾಗೆ ಮಾತಾಡ್ತಾರೆ. ಜೀವನವೇ ಸಾಕು. ನಾನೇನೋ ಅವನ ಹತ್ರ ಒಂದು ಹೇಳ್ತಾ ಇದ್ದೇನೆ, ಅವನು ಇನ್ನೊಂದು ಹೇಳ್ತಿದ್ದಾನೆ. ನಾನು ಈ ಕೆಲಸ ಮಾಡ್ತಿದ್ದೇನೆ, ಅವನು ಇನ್ನೇನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. ಏನು ಜೀವನ ನಮ್ದು? ಆದ್ರೆ ಇದರಿಂದ ಹೊರಗೆ ಬರೋದು ಯಾವಾಗ? ಭಗವಂತನ ಸೇವೆ ಮಾಡುವಾಗ, ಭಗವಂತನ ಬಗ್ಗೆ ತಿಳ್ಕೊಳ್ಳುವಾಗ, ಭಗವಂತನ ಬಗ್ಗೆ ಎಲ್ಲಾ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಆ ಬಂಧನದಿಂದ ಮುಕ್ತಿ ಆಗ್ತದೆ. ಅದೇ ಶ್ಲೋಕ ಹೇಳ್ತಾರೆ. ಆಗ ಹೇಳಿದ್ದೇನೆ ನಾನು, ಶ್ರೀಮದ್ ಭಾಗವತದ ಶ್ಲೋಕ. ಭಯ ದ್ವಿತೀಯ ಅಭಿನಿವೇಶತಃ ಸ್ಯಾತ್ ಈಶಾದ್ ಅಪೇತಸ್ಯ ವಿಪರ್ಯಯೋ ಸ್ಮೃತಿ. ಆ ಭಗವಂತನಿಂದ ಈ ಭಯ ಬರುವುದು ಹೇಗೆ ಅಂತ ಹೇಳಿದ್ರೆ, ಭಗವಂತನಿಂದ ದೂರ ಹೋಗುವಂತ ಒಂದು ಸ್ಥಿತಿಯೇ ಭಯಕ್ಕೆ ಕಾರಣ. ನಮಗೆಲ್ಲರಿಗೂ ಭಯ ಇದೆ. ಯಾಕೆ ಅಂತ ಹೇಳಿದ್ರೆ ಭಗವಂತ ಇಲ್ಲ ಅಂತ ನಮ್ಮ ಮನಸ್ಸಲ್ಲಿದೆ. ಭಕ್ತಿ ಮಾಡ್ತಾ ಇದ್ದೇನೆ ಆದ್ರೆ ಶ್ಯೂರ್ ಇಲ್ಲ ನನಗೆ ನಿಜವಾಗಿ ಭಗವಂತ ಇದ್ದಾನ, ಶ್ಯೂರ್ ಇಲ್ಲ. ಶುದ್ಧ ಭಕ್ತರು ಇಲ್ಲ, ಅವರೆಲ್ಲ ನಾರ್ಮಲ್ ಹಾಗೆ ಅವರು ಕನ್ನಡಕ ಹಾಕ್ತಾರೆ. ಶಿಲ ಪ್ರಭುಪಾದರು ಕನ್ನಡಕ ಹಾಕ್ತಿದ್ರು. ಆಗ ಯಾರೋ ಭಕ್ತರಿಲ್ಲ, ಅವರು ಶುದ್ಧ ಭಕ್ತರ ಕನ್ನಡಕ ಹಾಕ್ತಿದ್ದಾರೆ, ಅವರು ಶುದ್ಧ ಭಕ್ತರು ಕನ್ನಡ ಹಾಕ್ಬೋದಾ ಅಂತ ತಮಾಷೆ ಮಾಡಿದಾರಂತೆ. ಅಂದ್ರೆ ಈ ರೀತಿಯಲ್ಲಿ ನಮ್ಮ ಕಣ್ಣುಗಳು ಭೌತಿಕವಾಗಿದೆ, ಆಧ್ಯಾತ್ಮಿಕ ಚಕ್ಷು ಇಲ್ಲ ನಮಗೆ. ಭಗವಂತ ಅರ್ಜುನನಿಗೆ ವಿಶ್ವರೂಪ ತೋರಿಸ್ಲಿಕ್ಕೆ ಆಧ್ಯಾತ್ಮಿಕ ಕಣ್ಣು ಕೊಡ್ತಾನಂತೆ. ಅದೇ ರೀತಿಯಲ್ಲಿ ನಮಗೆ ನಮ್ಮ ಗುರುಗಳು ಆಧ್ಯಾತ್ಮಿಕ ಕಣ್ಣು ಕೊಡ್ತಾರೆ. ನಾವಾಗ ಕೊಡ್ತಾರೆ? ಗುರುಗಳಿಗೆ ಸರೆಂಡರ್ ಆಗ್ಬೇಕು. ಸಂಪೂರ್ಣ ಸರೆಂಡರ್ ಆಗುವಾಗ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಕಣ್ಣುಗಳು ಈಗ ಕೆಂಪು ಕಣ್ಣು ರೋಗ ಬಂದ್ರೆ ಹೇಗೆ ಆಗ್ತದೆ? ದೊಡ್ಡದಾಗಿ ಹೀಗೆ ಕೆಂಪಾಗಿ ನೋಡ್ಲಿಕ್ಕೆ ಕಷ್ಟಪಡುದು, ಹೀಗೆ ಮಾಡಿ. ಅಂತ ಸ್ಥಿತಿ ನಮ್ದು. ಅಂದ್ರೆ ಭವರೋಗ, ಕಣ್ಣಿನಲ್ಲಿ ಮುತ್ತಿದೆ ಭಾವರೋಗ. ಎಲ್ಲಿ ನೋಡಿದ್ರು ಕಾಣದು ಆಸೆ, ಆಕಾಂಕ್ಷೆ, ಭೋಗ, ಐಶ್ವರ್ಯ, ಪ್ರಸಕ್ತಾತ್ಮ, ಅದೇ ಕಾಣ್ತಾ ಇದ್ರು. ಆದರೆ ಗುರುವಾದವ ಏನ್ ಮಾಡ್ತಾನೆ? ಬಂದು ಅಲ್ಲಿ ಬಂದಂತ ಎಲ್ಲ ಪೊರೆಗಳನ್ನೆಲ್ಲ ಶಲಾಕ ಅಂತ ಹೇಳಿದ್ರೆ, ಈಗ ನಾವು ಕಿವಿಗೆಲ್ಲ ಏನೋ ಒಂದು ಹಾಕ್ತೇವಲ್ಲ, ಅಥವಾ ಒಂದು ಕಬ್ಬಿಣದ ಚಿಕ್ಕ ಕೋಲು ಕಿವಿಯಿಂದ ತೆಗಿಲಿಕ್ಕೆ ಅಥವಾ ಏನಾದ್ರೂ ಮಾಡ್ಲಿಕ್ಕೆ ಇರುವಂತಹ ಒಂದು ಚಿಕ್ಕ ಕೋಲು, ಅದರಿಂದ ಏನ್ ಮಾಡ್ತಾರೆ? ನಿಧಾನವಾಗಿ ಎಲ್ಲ ಪೊರೆಗಳನ್ನ ಗುರು ತೆಗಿತಾನೆ. ಕಟ್ಟಿದ ಪೊರೆಯನ್ನು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ. ಆಮೇಲೆ ಕಣ್ಣನ್ನ ಪ್ರಜ್ವಲಿಸುವಂತಹ ಜ್ಞಾನವನ್ನು ಕೊಡ್ತಾನೆ. ತಸ್ಮೈ ಶ್ರೀ ಗುರವೇ ನಮಃ. ಅಂತಹ ಗುರುಗಳ ದಾಸರಾಗ್ಬೇಕು ನಾವು. ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಶ್ರೀಕೃಷ್ಣನಿಗೆ ಶರಣಾಗತನಾಗಿ ಜನ್ಮ ಜನ್ಮಾಂತರಗಳಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳ ಬಂಧನದ ಯಾತನೆಯಿಂದ ಮುಕ್ತಿ ಸಾಧಿಸುವುದನ್ನು ಭಗವದ್ಗೀತೆಯು ಬೋಧಿಸುತ್ತದೆ. ಫಲ ನೀಡುವ ಕರ್ಮದಿಂದ ಪರಿಶುದ್ಧಗೊಳಿಸುವ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರತನಾಗಬೇಕೆಂದು ಅರ್ಜುನನಿಗೆ ಉಪದೇಶಿಸಲಾಗಿದೆ. ಇದೇ ಅಕರ್ಮ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಶ್ರೀಲ ಪ್ರಭುಪಾದರಲ್ಲಿ. ಫಲ ನೀಡುವ ಕರ್ಮದಿಂದ ಅಂದ್ರೆ ಎಲ್ಲ ಕೆಲಸಗಳು ಫಲ ನೀಡ್ತದೆ. ಒಳ್ಳೆ ಅಥವಾ ಕೆಟ್ಟ ಫಲ ನೀಡ್ತದೆ. ಇವತ್ತು ಅಥವಾ ನಾಳೆ ನೀಡ್ತದೆ. ಕೆಲವರಿಗೆ ಇವತ್ತು ನೀಡ್ತದೆ, ಕೆಲವರಿಗೆ 100 ವರ್ಷ ಆದ ಮೇಲೆ ನೀಡ್ತದೆ.
ಇದರಿಂದ ಶುದ್ಧ ಆಗ್ಬೇಕು ನಾವು, ಅಂದ್ರೆ ಆ ಫಲ ನಮಗೆ ಡಿಸ್ಟರ್ಬೇ ಮಾಡಬಾರ್ದು, ಆ ಫಲವನ್ನ ಪುನಃ ಅನುಭವಿಸ್ಲಿಕ್ಕೋಸ್ಕರ ಇಲ್ಲಿ ಬರಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು ನಾನು ಅಂತ ಹೇಳಿದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರತನಾಗಬೇಕು. ಈಗ ನಾವು ಮೊದಲನೇ ಹೆಜ್ಜೆ ಇದರಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಕೃಷ್ಣ ಪ್ರಜ್ಞೆ ಮನಸ್ಸಿನಲ್ಲಿ ಬೆಳೆಸಿಕೊಂಡು ಆ ಕೆಲಸವನ್ನು ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಅದರಿಂದ ಹೊರಗೆ ಬರ್ತದೆ ನಿಧಾನವಾಗಿ. ಈಗ ಸದ್ಯಕ್ಕೆ ನಾವು ಮಾಡಿದ ಕೆಲಸವನ್ನು ಬಿಟ್ಟು ಹೋಗುದಲ್ಲ, ಆ ನನಗೆ ಬೇಡ, ನಾನು ಬರೀ ಕೃಷ್ಣ ಕಾನ್ಶಿಯಸ್ ಅನ್ನೇ ಮಾಡ್ತೇನೆ ಅಂತ ಹೇಳುದು. ಅಂತಹ ಲೆವೆಲ್ ಅಲ್ಲಿ ಬಂದವರಿಗೆ ಆಯ್ತು, ಅಂತಹ ಲೆವೆಲ್ ಇಲ್ಲದವರು ಅದನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದು ಏನಾಗ್ತದೆ, 10 ದಿವಸ ಮಾತ್ರ ಆಗ್ತದೆ. ಅದಕ್ಕೆ ಅಂತಹ ವೈರಾಗ್ಯ ಒಳ್ಳೇದಲ್ಲ. ನಿಜವಾದ ವೈರಾಗ್ಯ ಅಂತ ಹೇಳಿದ್ರೆ ಅರಿರ್ಬೇಕು, ನಮ್ಮನ್ನು ನಾವು ಅರಿಬೇಕು, ನಾವು ಯಾವ ಸ್ತರದಲ್ಲಿ ಇದ್ದೇವೆ ಅಂತ ಅರಿಬೇಕು. ನಮ್ಮನ್ನು ನಾವು ಇನ್ನೊಬ್ಬರಿಗೆ ಹೇಳಬೇಕು, ಅಯ್ಯೋ ನಾನು ಈ ರೀತಿ ಕೆಲಸ ಮಾಡ್ತಿದ್ದೇನೆ, ನನ್ನ ಮನಸ್ಥಿತಿ ಈ ತಿರಿದೆ, ನೀವೇನಾದ್ರೂ ಸಜೆಷನ್ ಕೊಡಿ ಅಂತ ಕೇಳ್ಬೋದು ಉಚ್ಚಕೋಟಿಯ ಭಕ್ತರಲ್ಲಿ. ಈ ರೀತಿಯಲ್ಲಿ ನಾವು ಭಗವತ್ ಪ್ರಜ್ಞೆಯನ್ನ ಇನ್ನೂ ಗಾಢವಾಗಿ ಬೆಳೆಸಿಕೊಂಡು ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಜೀವನದಲ್ಲಿ ಮುಂದೆ ಹೋಗ್ಬೋದು. ಹೋಗ್ತಾ ಹೋಗ್ತಾ ಬೇರೆಲ್ಲರೂ ಕೂಡ ಏನಾಗ್ತದೆ, ಎಲ್ಲರಿಗೂ ಹೆಲ್ಪ್ ಆಗ್ತದೆ. ಕಲ್ಪ ವೃಕ್ಷ ಆಗ್ತದೆ ನಮ್ಮ ಜೀವನ. ಕಲ್ಪ ವೃಕ್ಷದಂಗೆ 1 ಇಂಚು ವ್ಯತ್ಯಾಸ ಆಗುದಿಲ್ಲ. ಗೋಮಾತೆ ಹಾಗೆ ಆಗ್ತದೆ ಜೀವನ ನಮ್ದು. ಗೋಮಾತೆ ಕೂಡ ಬ್ರಾಹ್ಮಣ ಕೂಡ ಇಬ್ಬರು ಕೂಡ ಶುದ್ಧ ಸತ್ವ, ಅಂದ್ರೆ ಸತ್ವಗುಣ, ಶುದ್ಧ ಸತ್ವ ಅಲ್ಲ, ಸತ್ವಗುಣದಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಅವರು ಎಲ್ಲರಿಗೂ, ಅವರಿಗೆ ಅವರ ಸ್ವಂತ ಅಂತ ಏನು ಇಲ್ಲ. ಬ್ರಾಹ್ಮಣ ಮತ್ತು ಗೋಮಾತೆ ಸ್ವಂತ ಅಂತ ಇಲ್ಲ. ಅದಕ್ಕೋಸ್ಕರ ನಾವೊಂದು ಶ್ಲೋಕ ಹೇಳ್ತೇವೆ ಕೃಷ್ಣನಿಗೆ, ಭಗವಂತನಿಗೆ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗತ್ ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಇವರಿಬ್ಬರು ಕೂಡ ಸತ್ವಗುಣದ ಉದಾಹರಣೆ. ಅಂದ್ರೆ ಸ್ವಂತಕ್ಕಾಗಿ ಏನು ಇಲ್ಲ, ಎಲ್ಲ ನನ್ನ ಜೀವನ ಎಲ್ಲ ಬೇರೆಯವರಿಗೆ. ಅಂತಹ ಜೀವನ ಮಾಡಿದ ಯಾರು? ಬ್ರಾಹ್ಮಣರು. ಮತ್ತು ಬ್ರಾಹ್ಮಣರು, ಈಗ ನಾನು ಹೇಳುವಾಗ ಎಲ್ಲರೂ ನಿಜವಾಗಿ ಚಿಂತನೆ ಮಾಡಬೇಕು, ಇದು ಕಲಿಯುಗದ ಜಾತಿಯ ವ್ಯವಸ್ಥೆಯ ಬ್ರಾಹ್ಮಣ ಅಲ್ಲ ನಾವು ಡಿಸ್ಕಷನ್ ಮಾಡ್ತಾ ಇರೋದು. ಮನಸ್ಥಿತಿ ಯೋಚನೆ, ಭಗವಂತನ ಕಡೆಗೆ ಹೋಗುವಂತಹ ಯೋಚನೆ, ಅದು ಬ್ರಾಹ್ಮಣತ್ವವನ್ನ ನಾವು ಹೃದಯದಲ್ಲಿ ಆಲಂಗಿಸಿ, ನಾವು ಸತ್ವಗುಣವನ್ನ ಆಲಂಗಿಸಿ ಮುಂದೆ ಹೋದ್ರೆ ಭಗವಂತನಿಗೆ ತುಂಬಾ ಖುಷಿ ಆಗ್ತದೆ. ಅದಕ್ಕೆ ಈ ಶ್ಲೋಕದಲ್ಲಿ ಬ್ರಾಹ್ಮಣರನ್ನು ಮತ್ತು ಗೋಮಾತೆಯನ್ನ ತುಂಬಾ ಪೂಜಿಸ್ತಾ ಇದ್ದೇವೆ ನಾವು. ನಮ್ಮ ಬ್ರಹ್ಮಣ್ಯ ದೇವಾಯ, ಇವರು ಯಾರು? ಭಗವಂತ ಯಾರು? ಇಬ್ಬರ ಗೋಮಾತೆಯ ದೇವರು. ಆಮೇಲೆ ಅಂದ್ರೆ ನಮ್ಮ ಫೋರ್ಮೋಸ್ಟ್, ಈಗ ನಾವು ಎಲ್ಲೋ ಏನೋ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ನಂಗೆ ಅಷ್ಟು ಗೊತ್ತಿಲ್ಲ, ನನ್ನಿಂದ ಎಕ್ಸ್ಪರ್ಟ್ ಇದ್ದವರು ಅವರನ್ನೇ ಮುಂದೆ ಕಳಿಸುದಲ್ವಾ, ನಾನು ಹೋಗ್ತೇನೆ, ನನ್ನಿಂದ ಎಕ್ಸ್ಪರ್ಟ್ ಇದ್ದವನನ್ನ ಮುಂದೆ ಕಳಿಸ್ತೀನಿ. ಅದೇ ತರ ಇಡೀ ಕುಲದಲ್ಲಿ ಎಕ್ಸ್ಪರ್ಟ್ ಬ್ರಾಹ್ಮಣ ಮತ್ತು ಇಡೀ ಕುಲದಲ್ಲಿ ಎಕ್ಸ್ಪರ್ಟ್ ಗೋಮಾತೆ, ಈ ಇಬ್ಬರನ್ನು ಮುಂದೆ ಇಟ್ಟುಕೊಂಡು ನಾವು ಯಾವಾಗ ಪ್ರಾಬ್ಲಮ್ ಆಗ್ತದೆ, ಗೋಮಾತೆಯನ್ನೇ ಮುಂದೆ ಇಟ್ಟುಕೊಂಡೇ ಯಾರು ಹೋಗ್ತಾ ಇದ್ರು ಅಂದ್ರೆ ದೇವತೆಗಳು ಹೇಗೆ ಹೋಗ್ತಿದ್ರು? ಗೋಮಾತೆಯನ್ನು ಮುಂದೆ ಇಟ್ಟುಕೊಂಡು ಹೋಗ್ತಿದ್ರು. ಅದೇ ರೀತಿಯಲ್ಲಿ ನಾವು ಗೋಬ್ರಾಹ್ಮಣರನ್ನ ಮುಂದೆ ಇಟ್ಟುಕೊಂಡು, ವೈಷ್ಣವರನ್ನ ಮುಂದೆ ಇಟ್ಟುಕೊಂಡು, ಗೋಬ್ರಾಹ್ಮಣರು ಅಂದ್ರೆ ವೈಷ್ಣವರು, ಗುರುಗಳನ್ನ ಮುಂದೆ ಇಟ್ಟುಕೊಂಡು ನಾವು ಮುಂದೆ ಹೋದ್ರೆ ಭಗವಂತ ನಮ್ಮನ್ನ ನೋಡ್ತಾನೆ. ಇಷ್ಟು ಹೇಳಿ ಇವತ್ತಿಗೆ ನಿಲ್ಲಿಸೋಣ. 2 ಶ್ಲೋಕ ಮಾಡಿದ್ದೇವೆ ಡಿಸ್ಕಷನ್. ಏನಾದ್ರೂ ಪ್ರಶ್ನೆ ಅಥವಾ ಏನಾದ್ರೂ ತಪ್ಪು ಹೇಳಿದ್ದನ್ನ ಕರೆಕ್ಷನ್ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಶಿಷ್ಟಾಷ್ಟಕಂದು ಮತ್ತೆ ಮಂಗಳಾಚರಣೆದು ಅದು ಸ್ವಲ್ಪ ಅರ್ಥ PDF ಕಳಿಸಿ ಪ್ರಭು. ಶಿಕ್ಷಾಷ್ಟಕ ಮತ್ತು ಮಂಗಳಾಚರಣೆ, ಸರಿ ಮಾತಾಜಿ. ಮಂಗಳಾಚರಣೆ ಈಗ ಓಂ ಅಜ್ಞಾನ ತಿಮಿರಾಂಧಸ್ಯ ಶ್ಲೋಕ ಹೇಳಿರಲ್ಲ, ಅದು ಫುಲ್ ಅರ್ಥದ್ದು, ಅದು 1 ಟೈಮ್ ನಾವು ಓದೋ ತರ ಅದು ಅರ್ಥ ನಮಗೆ PDF ಕಳಿಸಿ ಪ್ರಭು. ಖಂಡಿತ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಏನಾದ್ರೂ ನಾನು ಹೇಳುವಾಗ ಏನಾದ್ರೂ ತಪ್ಪು ಮಾಡಿದೇನಾ? ಯಾಕಂತ ಹೇಳಿದ್ರೆ ಗೊತ್ತಾಗೋದಿಲ್ಲ. ಈಗ ಒಂದು ಉದಾಹರಣೆ ಹೇಳಿ. ಹರೇ ಕೃಷ್ಣ ಪ್ರಭು. ಇಡೀ ಅದೇ ಬ್ರಾಹ್ಮಣದು ಮತ್ತೆ ಗೋಮಾತೆದು ಅದು ಲಾಸ್ಟ್ ಅಲ್ಲಿ ಒಂದು ಸೆಂಟೆನ್ಸ್ ಹೇಳಿರ, ಅದು ಇನ್ನೊಂದ್ಸತಿ ಹೇಳಿ ಪ್ರಭು. ಈಗ ನಾವೆಲ್ಲ ಎಲ್ಲಿಗಾದ್ರೂ ಹೋಗುವಾಗ ಒಬ್ರು ಮುಖ್ಯಸ್ಥರನ್ನು ಕರ್ಕೊಂಡು ಹೋಗ್ತೇವಲ್ಲ. ಈಗ ದೇವಸ್ಥಾನಕ್ಕೆಲ್ಲ ನಾವು ಯಾತ್ರೆ ಹೋಗ್ತೇವೆ, ಸುಮ್ಮನೆ ಹೋಗಿ ಬರುದಿಲ್ಲ. ಯಾತ್ರೆಯನ್ನು 10 ಜನ ಜೊತೆಲಿ ಗೈಡ್ ಅಂತ ಹೇಳಿ ಕರ್ಕೊಂಡು ಹೋಗ್ತೇವಲ್ಲ, ಗೈಡ್ ಅಂತ ಹೇಳಿ. ನಾನು ಹೇಳುದು ಸಾಮಾನ್ಯ ಯಾತ್ರೆ ಗೈಡ್ ಅಂತ ಹೇಳಿ ಕರ್ಕೊಂಡು ಹೋಗ್ತೇವೆ. ಅಂದ್ರೆ ಅವರಿಗೆ ಅದನ್ನು ಗೊತ್ತಿದೆ, ಅವ್ರಿಗೆಲ್ಲ ತಿಳ್ಕೊಂಡಿದ್ದಾರೆ ಅದರ ಬಗ್ಗೆ. ಅಂತಹ ಗೈಡ್ ನ್ಯಾಚುರಲ್ ಗೈಡ್ ಗೋಮಾತೆ ಮತ್ತು ವೈಷ್ಣವರು ಅಥವಾ ಬ್ರಾಹ್ಮಣರು. ಅಂದ್ರೆ ಅವ್ರು ಈಗಾಗಲೇ ತಿಳ್ಕೊಂಡಿದ್ದಾರೆ, ಗೋಮಾತೆ ಈಗಾಗಲೇ ಗೊತ್ತು ಯಾರು ಭಗವಂತ ಅಂತ ಹೇಳಿ. ಅದು ಹೇಳ್ಬೇಕು ಅಂತ ಇಲ್ಲ. ಗೋಮಾತೆ ಭಗವಂತನ ಭಯಂಕರ ಹತ್ತಿರ ರಿಲೇಷನ್, ತುಂಬಾ ಹತ್ತಿರ. ಆದ ಕಾರಣ ಗೋಮಾತೆಯನ್ನು ನೋಡಿದ ತಕ್ಷಣ ಕೃಷ್ಣನನ್ನು ನೋಡಿದಷ್ಟೇ ಫಲ.
ಭಗವಂತನನ್ನು ನೋಡಿದಷ್ಟೇ ಫಲ. ಆದ ಕಾರಣ ಅವರಿಬ್ಬರು ನಮಗೆ ಅಧಿಪತಿಗಳು. ಮುಂದೆ ಹೋಗ್ಲಿಕ್ಕೆ, ಕೃಷ್ಣನ ಕಡೆ ಹೋಗ್ಲಿಕ್ಕೆ ಅವ್ರನ್ನ ಬಿಟ್ಟು ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಗೋಮಾತೆ ಸೇವೆ ಮಾಡಿದ್ರೆ ನನಗೆ ಕೃಷ್ಣ ಸಿಗ್ತಾನೆ ಅಂತ ಹೇಳಿದ್ರೆ ನಾವು ಜಯ ರಾಧ ಮಾಧವ ಕುಂಜ ಬಿಹಾರಿ ಜಯ ಗೋಪಿ ಜನ ವಲ್ಲಭ ಯಮುನಾ ತೀರವನಚಾರಿ. ಯಮುನಾ ತೀರವನಚಾರಿ ಯಾರು? ಭಗವಂತನ ನಾವ. ಭಗವಂತ ಯಮುನಾ ತೀರವನಚಾರಿ ಅಂದ್ರೆ ಯಮುನಾ ತೀರದಲ್ಲಿ ಭಗವಂತ ಗೋವುಗಳನ್ನೆಲ್ಲ ಆಡಿಸಿದಂಥ ವ್ಯಕ್ತಿ. ಅವನು ಏನೆಲ್ಲ ಮಾಡಿದ್ದಾನೆ ಅದನ್ನೆಲ್ಲ ನಾವು ಮಾಡಲಿಕ್ಕೆ ಅವನ ಸೇವೆ ಮಾಡುವುದು ಅದೇ ರೀತಿಯಲ್ಲಿ. ಭಗವಂತ ನಮಗೆ ತೋರಿಸಿಕೊಟ್ಟಿದ್ದಾನೆ ಹೇಗೆ ಜೀವನ ಮಾಡಬೇಕು ಅಂತ ಹೇಳಿ. ನಾವು ಆ ರೀತಿ ಜೀವನ ಮಾಡಲಿಕ್ಕೆ ನಮ್ಮ ಉದ್ದೇಶ ಆಗಿರ್ಬೇಕು. ಈಗ ಮಾಡ್ತಾ ಇಲ್ಲದೆ ಇರಬಹುದು, ಅದು ನಮ್ದು ನ್ಯೂನ್ಯತೆ ಅಲ್ಲ. ನಮ್ಗೆ ಇನ್ನು ಮಾಡುವಂಥದ್ದು ಏನು ಅಂತ ಹೇಳಿ ಥಿಂಕ್ ಮಾಡ್ತಿದ್ದೇವೆಲ್ಲ, ಅದೇ ನಮ್ಗೆ ಇಂಪಾರ್ಟೆಂಟ್. ನಾವು ಮುಂದೆ ಹೋಗ್ತಾ ಹಾಗೆ ಮಾಡ್ತೇವೆ, ಗೋಮಾತಾ ಸೇವೆ ಮಾಡ್ಲಿಕ್ಕಿದ್ದೇವೆ ಅಂತ ಹೇಳಿ ನಾವು ಯೋಚನೆ ಮಾಡ್ತಿದ್ದೇವಲ್ಲ, ಪ್ಲಾನ್ ಹಾಕ್ತಿದ್ದೇವಲ್ಲ, ಅದೇ ಇಂಪಾರ್ಟೆಂಟ್. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಚಿಕ್ಕ ಮಗುವನ್ನ ನಾವು ಇಂಜಿನಿಯರ್ ಅಂತ ಕರಿತೇವೆ. 10ನೇ ಕ್ಲಾಸ್ ಆಗುವಾಗ ಮಗುವಿಗೆ ಇಂಜಿನಿಯರಿಂಗ್ ಇಷ್ಟ ಇದ್ರೆ ಕೆಲವರು ಹೇಳ್ತಾರೆ ಇಂಜಿನಿಯರ್ ಅಂತಲೇ ಮಗುವನ್ನು ಕರೀಲಿಕ್ಕೆ ಶುರು ಮಾಡ್ತೇವೆ. ಇಂಜಿನಿಯರ್ ಆಗ್ಲಿಲ್ಲ ಇನ್ನೂ, ಆದರೆ ಆ ಮನೋಭಾವನೆಯನ್ನ ಕಟ್ಟಿಕೊಂಡು ಶುರು ಮಾಡಿದ್ದಾರೆ. ಮನೋಭಾವನೆಯನ್ನ ಆ ಮಗು ಕಟ್ಟಿದೆ, ನಾನು ಇಂಜಿನಿಯರ್ ಆಗ್ತೇನೆ ಅಥವಾ ಡಾಕ್ಟರ್ ಏನೇ ಇರಲಿ. ಒಂದು ಇಂಜಿನಿಯರ್ ಅಂತ ಈಗ ಎಲ್ಲ ಪದ್ಧತಿಯಲ್ಲಿ ಹೇಳುದು, ಇಂಜಿನಿಯರ್ ಕೀಳು ಅಥವಾ ಮೇಲಿನ ಪ್ರಶ್ನೆ ಅಲ್ಲ, ಇಲ್ಲಿ ಪದ್ಧತಿ ಹಾಗೆ ಅಲ್ವಾ. ಇಂಜಿನಿಯರ್ ಅಥವಾ ಡಾಕ್ಟರ್ ಅಂತ ಹೇಳೋದೇ ಜಾಸ್ತಿ ಪದ್ಧತಿ. ಆ ದೃಷ್ಟಿಕೋನದಿಂದ ಹೇಳಿದ್ದೇನೆ ವಿನಃ ಬೇರೆ ಯಾವುದೋ ಉದ್ದೇಶ ಅಲ್ಲ. ಯಾವುದೇ ಕೆಲಸ ಆ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆ ಮಗುವಿಗೆ ಅದು ಬರ್ತದೆ ಮುಂದೆ. ಅದೇ ರೀತಿಯಲ್ಲಿ ನಾವು ಗೋಮಾತೆ ಸೇವೆ, ಭೂಮಾತೆ ಸೇವೆ ಮಾಡ್ತೇವೆ ಅಂತ ಹೇಳಿ ಮನಸ್ಸಲ್ಲಿ ಇಟ್ರೆ ಖಂಡಿತವಾಗಿ ಭಗವಂತ ಆ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು, ಆ ಸೇವೆ ಮಾಡೋದು ಅಂತ ಅರ್ಥ ಏನಂತ ಹೇಳಿದ್ರೆ, ಅದರ ಅರ್ಥ ಏನು ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡುವುದು ಅಂದ್ರೆ ಭಗವಂತ ಗೋಲೋಕದಲ್ಲಿ, ಗೋಲೋಕ ಅಂತ ಹೆಸರೇ ಗೋ ಅಂತ ಉಂಟು. ಗೋಲೋಕ ಅಂದ್ರೆ ಗೋವಿಂದ, ಗೋ ಅಂದ್ರೆ ಹಸು, ಮಾತೆ ಇಲ್ಲದೆ ಸಾಧ್ಯವೇ ಇಲ್ಲ ಅಲ್ಲಿ ಸೇವೆ. ಅದ ಕಾರಣ ನಾವು ಆ ರೀತಿಯಲ್ಲಿ ಮನಸ್ಸಲ್ಲಿ ಯೋಚನೆ ಮಾಡಬೇಕು. ಏನಾದ್ರು ಬೇರೆ ಪ್ರಶ್ನೆ ಇದೆಯಾ? ಈ ಎಲ್ಲ ಶ್ಲೋಕಗಳು ತುಂಬಾ ಇಂಪಾರ್ಟೆಂಟು. ಇದು ನಮಗೆ ಅಡಿಪಾಯ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಸಿಗತ್ತೆ. ನಿಷ್ಕಾಮ ಕರ್ಮ ಅಂದ್ರೆ ಭಕ್ತಿ, ನಿಜವಾದ ಭಕ್ತಿ ಹೇಗೆ. ಇದು ಇದು ಸ್ವಲ್ಪ ಕೊಟ್ಟಿದ್ದಾರೆ, ಸ್ವಲ್ಪವೇ ನಮಗೆ ಡೈಜೆಷನ್, ನಂಗೆ ಕಷ್ಟ ಆಗ್ತಾ ಉಂಟು ಡೈಜೆಷನ್ ಮಾಡ್ಲಿಕ್ಕೆ. ಆದ್ರೆ ಮುಂದೆ ಹೋಗ್ತಾ ಇನ್ನು ಗಟ್ಟಿ ಆಗ್ತದೆ ನಮ್ಮ ಭಕ್ತಿ. ಅದಲ್ಲದೆ ಹೇಗೆ ಸ್ಥಿತಪ್ರಜ್ಞೆ ಹೇಗೆ ಇರಬೇಕು ಅಂತ ಹೇಳಿ ನೆಕ್ಸ್ಟ್ ಬರ್ತದೆ, ನೆಕ್ಸ್ಟ್ ಟಾಪಿಕ್. ಆ ಸ್ಥಿತಪ್ರಜ್ಞತೆ ಹೇಗೆ, ಸಮತ್ವವನ್ನು ಹೇಗೆ ಕಾಪಾಡಬೇಕು ನಾವು ನಿಮ್ಮ ಜೀವನದಲ್ಲಿ, ಅದನ್ನು ಓದಿದ್ರೆ ನಮ್ಮ ಸಮತ್ವಕ್ಕೆ ಹೇಗೆ ನಮ್ಮ ಜೀವನ ಸಮತ್ವ ರೀತಿಯಲ್ಲಿ ಮಾಡಬಹುದು ಅಂತ ಹೇಳಿ ಚೆನ್ನಾಗಿ ಅರ್ಥ ಆಗ್ತದೆ. ಆಮೇಲೆ ನಾವು ನಿಧಾನಕ್ಕೆ ಅದನ್ನು ಅಳವಡಿಸ್ಕೊಳ್ಬಹುದು. ಸಾಕ್ಷಿ ಮಾತಾಜಿ ದಯವಿಟ್ಟು ಹೇಳಿ. ದಂಡವತ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ವಿಷಯಗಳು ಬರ್ತಾ ಇದೆ. ನಿನ್ನೆ ಕ್ಲಾಸಲ್ಲೂ ಇವತ್ತಿನ ಕ್ಲಾಸಲ್ಲೂ ಎಸ್ ಮ್ಯಾಮ್. ಯಾವುದು ಇಂಪ್ಲಿಮೆಂಟ್ ಮಾಡೋದು ಆತರ ತುಂಬಾ ಇಂಪ್ಲಿಮೆಂಟೇಶನ್ ಕೆಲಸಗಳೇ ಜಾಸ್ತಿ ಇದೆ ನೀವು ಹೇಳ್ತಾ ಇರೋ ಇದರಲ್ಲಿ. ಒಂದು ಜಸ್ಟ್ ಅದು ಒಂದು ವಿಷಯ ಹೇಳಿದ್ರೆ, ನೀವು ಈ ಡಾಕ್ಟರ್ಗಳು ಇಂಜಿನಿಯರ್ಗಳು ಆಗಿರ್ತಾರೆ, ಬಟ್ ಅವರಿಗೆ ಆ ವಿದ್ಯೆ ಅವರು ಕಲ್ತಿರ್ತಾರೆ. ಭಕ್ತಿ ಮಾರ್ಗದಲ್ಲಿ ಬರ್ಬೇಕಾದ್ರೆ ಕೃಷ್ಣ ಭಕ್ತಿನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ, ಅವರು ಅವಾಗ್ಲೇ ಬರಕ್ಕಾಗುತ್ತೆ. ಇನ್ನೊಂದು ನೀವು ಹೇಳಿದ್ರ, ಇವಾಗ ಶಾಲೆಗಳಲ್ಲಿ ಎಜುಕೇಶನ್ ಅಂತ ನಾವು ಕೊಡ್ತಾ ಇದ್ದೀವಿ. ನಾವು ಒಂದು ಪೇರೆಂಟ್ಸ್ಗಳೇ ಆಗಿದ್ದು ಅದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದು ಯಾವ ರೀತಿ ಇವಾಗ ಇದನ್ನ ಸರಿಪಡಿಸ್ಬೋದು? ಯಾಕಂದ್ರೆ ಇದೆಲ್ಲ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ, ಭಕ್ತಿ ನಡೀತಾ ಇಲ್ಲ ಅಲ್ಲಿ. 10, 15, 20 ಈಗ ನೋಡ್ಬೇಕಾದ್ರೆ ಇವನ್ ನನಗೂ 2 ಮಕ್ಕಳಿದ್ದಾರೆ, ಒಬ್ಬ 23, ಇನ್ನೊಬ್ಬ 21. ಅವ್ರಿಗೆ ಈಗ ಭಕ್ತಿ ಮಾರ್ಗದಲ್ಲಿ ನಮ್ಮ ಮನೆಯಲ್ಲಿ ಪೂಜೆಗಳು ಮಾಡ್ತಾ ಇದೀವಿ, ಅದು ಬೇರೆ ವಿಷಯ. ಬಟ್ ಎಜುಕೇಶನ್ ಅಂತ ಅರ್ಧ ಜೀವನ ಅಲ್ಲಿ ಹೋಗಿದೆ. ಒಂದು ಬೆಳಿಗ್ಗೆ ಹೋದ್ರೆ ಆಲ್ಮೋಸ್ಟ್ 3-4 ಗಂಟೆ ತನಕ ಸ್ಕೂಲಲ್ಲಿ ಇರ್ತಿದ್ರು. ಸೊ ಹಾಗಾಗಿ ಇದನ್ನ ಯಾವ ರೀತಿ ಇದನ್ನ ಸರಿಪಡಿಸ್ಬೋದು ಅಂತ ಹೇಳಿ ಒಂದು ತುಂಬಾ ಇಂಪಾರ್ಟೆಂಟ್ ಮನಸ್ಸಿಗೆ. ಪ್ರಶ್ನೆ ಮಾತಾಜಿ. ನಾನು ಮೇ ಬಿ ನಾನು ತಪ್ಪು ಮಾಡಿದ್ದೀನಿ ನನ್ನ ಮಕ್ಕಳಿಗೆ. ನೀವಲ್ಲ, ನಾವೆಲ್ಲರೂ ಮಾತಾಜಿ. ನಾವು ಅಂದ್ರೆ ಬಾಲವಿಹಾರ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ವಿ. ಬಟ್ ನೀವು ಹೇಳ್ದಂಗೆ ಒಂದ್ಸಲ ಬರ್ತೀವಿ ಮತ್ತೆ ಬ್ರೇಕ್ ಆಗುತ್ತೆ, ಬರ್ತೀವಿ ಬ್ರೇಕ್ ಆಗುತ್ತೆ. ಆ ಬ್ರೇಕ್ ಆಗೋದೇ ಇರುವಂತದ್ದು ಇವಾಗ ಕಂಟ್ರೋಲ್ಗೆ ಬರ್ಬೇಕಾಗಿರುವಂತದ್ದು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ, ಕೇಳಿರ್ತೀರಿ ಇದನ್ನು ನೀವು. ಎಂತ ತುಂಬಾ ಇಂಪಾರ್ಟೆಂಟ್ ಇದು. ನಾವು
ಇದು ನಾವು ಓದಿ ಬೊಬ್ಬೆ ಹಾಕಿ ಕೇಳಿದ್ದೇವೆ, ಆದರೆ ಇದನ್ನು ನಮ್ಮ ಮಕ್ಕಳ ಪರಿಪಾಲನೆ ಆಗುವಾಗ ನಾವು ಅದನ್ನ ಮಾಡುವುದಿಲ್ಲ. ಬಗ್ಗೋದು ಅಂತ ಹೇಳಿದ್ರೆ ಹೊಡೆಯೋದಲ್ಲ ಇಲ್ಲಿ, ಬಗ್ಗೋದು ಅಂತ ಹೇಳಿದ್ರೆ ಸಂಸ್ಕಾರ ಕೊಡುವಂಥದ್ದು. ನಾವು ಕೊಂಡೋಗಿ ಆ ಶಾಲೆಗೆ ಹಾಕ್ತೇವೆ. ಆ ಶಾಲೆಯಲ್ಲಿ ಏನು ಸಂಸ್ಕಾರ ನಮ್ಗೆಲ್ರಿಗೂ ಗೊತ್ತು, ಖಂಡಿತವಾಗಿ ಗೊತ್ತು. ಸಂಸ್ಕಾರ ಇಲ್ಲದಂತಹ ಶಾಲೆಗಳು, ಅಂತ ಶಾಲೆಗಳಿಗೆ ನಾವು ಹಾಕುವಾಗ ಸ್ವಲ್ಪ ಜಾಗ್ರತೆ ಬೇಕು ಖಂಡಿತವಾಗಿ. ಎಷ್ಟು ಜಾಗ್ರತೆ ಆದ್ರೂ ನಾವು ಕೊಚ್ಚೆಗೆ ಹಾಕಿದರೆ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ. ಅದಕ್ಕೆ ಶ್ರೀಲ ಪ್ರಭುಪಾದರು ಈ ಎಜುಕೇಶನ್ ಸಿಸ್ಟಮಿಗೆ ಹೇಳ್ತೇನೆ, ಸ್ಲಾಟರ್ ಹೌಸ್ ಅಂತ ಹೇಳಿದ್ದಾರೆ. ಸ್ಲಾಟರ್ ಹೌಸ್ ಅಂದ್ರೆ ಮಗುವನ್ನ ನೀವು ಕೊಲ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ ಶ್ರೀಲ ಪ್ರಭುಪಾದರು. ಯಾವಾಗ? 60-70 ವರ್ಷ ಹಿಂದೆ. ಸ್ಲಾಟರ್ ಹೌಸ್ ಅಂದ್ರೆ ನಮ್ಮೆಲ್ಲರ ಉದ್ದೇಶ ಈಗ ಏನಾಗಿರ್ಬೇಕು ಅಂತ ಹೇಳಿದ್ರೆ, ಎಲ್ಲರ ಉದ್ದೇಶ ಒಳ್ಳೆ ರೀತಿಯ ಸಂಸ್ಕಾರವನ್ನ ಮಕ್ಕಳಿಗೆ ಕೊಡ್ಬೇಕಿದ್ರೆ ಅಂತಹ ಗುರುಕುಲಗಳ ಮರುಸ್ಥಾಪನೆ ಮಾಡ್ಬೇಕು. ನಾವೆಲ್ಲರೂ ಅದಕ್ಕೆ ಭಾಗಿಯಾಗ್ಬೇಕು. ಆಗ ನೆಕ್ಸ್ಟ್ ಜನಾಂಗಕ್ಕೆ ಸಿಗ್ತದೆ ಅದು. ಇಲ್ಲಾಂದ್ರೆ ಸೆಲ್ಫಿಶ್ ಲೈಫ್ ನಮ್ದೆಲ್ಲರದ್ದು ಸೆಲ್ಫಿಶ್. ನನ್ನ ಮಗ ಅದಾಗ್ಬೇಕು, ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು, ಅಥವಾ ನನ್ನ ಮಗ PhD ಮಾಡಬೇಕು, ನನ್ನ ಮಗ ಹೀಗಾಗ್ಬೇಕು, ನನ್ನ ಮಗ ಫಾರಿನ್ ಹೋಗ್ಬೇಕು, ನನ್ನ ಮಗ ಅದಾಗ್ಬೇಕು, ನನ್ನ ಮಗಳು ಇದಾಗ್ಬೇಕು. ಅದೇ ನಾವು ಸೆಲ್ಫಿಶ್ನೆಸ್. ಇದರಿಂದ ನಾವು ಹೊರಗೆ ಬರಲಿಲ್ಲ ಅಂದ್ರೆ ಏನಿಲ್ಲ. ನಾವು 60-40 ಸೈಟಲ್ಲಿ ಸ್ವಲ್ಪ ಸಣ್ಣದಾಗಿ ಕಟ್ಟಬೇಕಾಗ್ತದೆ ನಮ್ಮದೇ ಧೀಯನ್ನ, ಬುದ್ಧಿಯನ್ನಲ್ಲ, ಇನ್ನೊಂದು ಧೀಯನ್ನ. ಸೊ ಆದ ಕಾರಣ ಇದೆಲ್ಲ ಇಂಪಾರ್ಟೆಂಟ್ ವಿಚಾರ ನೀವು ಮಾತಾಡ್ತಾ ಇರೋದು. ಅದಕ್ಕೆ ಅಂತಹ ಒಂದು ಎನ್ವಿರಾನ್ಮೆಂಟ್ ಕೊಡ್ಬೇಕು ಮಕ್ಕಳಿಗೆ. ನಾವು ಎನ್ವಿರಾನ್ಮೆಂಟೇ ಕೊಚ್ಚೆಗೆ ಹಾಕಿ ನಾವು ಒಳ್ಳೇದಾಗ್ಬೇಕು ಮಗುವನ್ನು ಅಂತ ಹೇಳಿದ್ರೆ ಹೇಗೆ ಸಾಧ್ಯ? ನಾವೆಲ್ಲ ಅಂಥದ್ರಲ್ಲೇ ಹೋದ್ದು. ಆದ್ರೆ ನಮಗೆ ಒಂದು ಭಾಗ್ಯದಿಂದ ಇದು ಸಿಕ್ಕಿದೆ. ಈ ಭಕ್ತಿ ಅಂತ ಹೇಳಿದ್ರು ಭಾಗ್ಯ ಸಿಕ್ಕಿದೆ. ಅದು ಹಾಗೆ ಎಲ್ರಿಗೂ ಸಿಕ್ತಿದೆ ಅಂತ ಏನು ಶೂರು? ಆದ್ರೆ ಈ ಸನಾತನ ಧರ್ಮದ ಪ್ರೊಸೆಸ್ ಎಲ್ಲರಿಗೂ ಸಿಗ್ಬೇಕು. ಅದರಿಂದ ತಪ್ಪಿಸಿಕೊಳ್ಳೋರು ಅಪರೂಪ ಆಗ್ತಾರೆ. ಈ ಗುರುಕುಲ ಸಿಸ್ಟಮ್ ಅಲ್ಲಿ ಎಲ್ರಿಗೂ ಭಕ್ತಿ ಕೊಡ್ತಾರೆ, ಅದರಲ್ಲಿ ತಪ್ಪಿಸೋರು ಒಬ್ಬ ಆಗ್ತಾನೆ. ಆದ್ರೆ ಈಗ ನಮಗೆ ಎಲ್ಲರಿಗೂ ಏನು ಸಿಗುದಿಲ್ಲ, ಸಿಗೋನು ವಿರಳ ಆಗ್ತಾನೆ. ಸಿಗುದೇ ವಿರಳ ವ್ಯಕ್ತಿಗೆ ಇದು. ಎಷ್ಟು ಈಗ ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನರಿಗೆ ಭಕ್ತಿ ಸಿಕ್ಕಿದೆ? ಯಾಕೆ ಅಂತಂದ್ರೆ ವರ್ಣಾಶ್ರಮ ಇಲ್ಲ. ವರ್ಣಾಶ್ರಮ ಅಂದ್ರೆ ಗುರುಕುಲದಿಂದ ಶುರು ಆಗ್ತದೆ. ಗುರುಕುಲದಿಂದ ಚಿಕ್ಕ ಮಗುವನ್ನು ಎಲ್ಲಿಗೆ ಕಳಿಸುದು? ಗುರುಕುಲಕ್ಕೆ ಕಳಿಸುದು. ಆ ಗುರುಕುಲದಿಂದ ಎಜುಕೇಶನ್ ಸಿಸ್ಟಮ್ ಶುರುವಾಗುವುದು. ಅದರಲ್ಲಿ ನಿಜವಾದ ಪಾಂಡಿತ್ಯ, ನಿಜವಾದ ಆಧ್ಯಾತ್ಮಿಕತೆಗೆ ಹೋಗ್ಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಅವಕಾಶ. ಇದರಲ್ಲಿ ಆಧ್ಯಾತ್ಮಿಕ ಲಕ್ಕಲ್ಲಿ ಸಿಗುವುದಷ್ಟೇ. ಯಾವುದರಲ್ಲಿ? ಈ ಮಟೀರಿಯಲ್ ಎಜುಕೇಶನ್ ನಾವು ಕಳಿಸಿದ ಮಕ್ಕಳಿಗೆ ಲಕ್ಕಲ್ಲಿ ಸಿಗುವುದಷ್ಟೇ. ಅದು ಯಾವಾಗ ಹೇಗೆ ಲಕ್ ಅಂತ ಹೇಳಿದ್ರೆ, ಆ ಕಾಲೇಜಲ್ಲಿ ಯಾರಾದ್ರೂ ಭಕ್ತರು ಹೋಗಿ ಏನೋ ಪ್ರೀಚಿಂಗ್ ಮಾಡ್ತಾ ಇದ್ರೆ ಲಕ್, ಇಲ್ಲ ಹೋಗ್ಲಿಲ್ಲ ಅಂದ್ರೆ ಇಲ್ಲ. ಅಥವಾ ಎಲ್ಲೋ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿ ಆಸಕ್ತಿ ಬಂದ್ರೆ ಲಕ್. ಸೊ ಆತರ ಲಕ್ ಸಿಗುದು ಅಪರೂಪ. ಆದ್ರೆ ಅಂಥದ್ದೇ ಲಕ್ ಇರುವಲ್ಲೇ ಯಾವತ್ತು ಇರುವವನಿಗೆ ತುಂಬಾ ಇರ್ತದೆ. ಅದಕ್ಕೇನ್ ಹೇಳ್ತಾರೆ ಇಂಗ್ಲಿಷಲ್ಲಿ ಏನ್ ಹೇಳ್ತಾರೆ? ಪ್ರೊಬ್ಯಾಬಿಲಿಟಿ ಅಂತ ಹೇಳ್ತಾರೆ. ಪ್ರೊಬ್ಯಾಬಿಲಿಟಿ ಕನ್ನಡದಲ್ಲಿ ಗೊತ್ತಾಗ್ತಿಲ್ಲ ನನಗೆ. ಪ್ರೊಬ್ಯಾಬಿಲಿಟಿ, ಜಾಸ್ತಿ ಪ್ರೊಬ್ಯಾಬಿಲಿಟಿ ಉಂಟದಲ್ಲಿ. ಸೊ ಅದಕ್ಕೆ ನಾವೆಲ್ಲ ಸೇರ್ಬೇಕು. ಗೋಮಾತೆಯ ರಕ್ಷಣೆ, ಆಮೇಲೆ ಪುನಃ ಗುರುಕುಲಗಳ ಮರುಸ್ಥಾಪನೆಗೆ ನಾವು ಕೃಷ್ಣ ಕಾನ್ಶಿಯಸ್ನೆಸ್ ಜೊತೆಯಲ್ಲಿ ಅದು ಮಾಡ್ಬೇಕು. ಅದು ಪ್ರಭುಪಾದರ ಇಚ್ಛೆ ಆಗಿತ್ತು. ಪ್ರಭುಪಾದರ ಇಚ್ಛೆ ಆಗಿತ್ತದು ಪುನಃ ಮಾಡುವಂಥದ್ದು. ಹರೇ ಕೃಷ್ಣ. ಯಾರೇ ಆಗಿರ್ಲಿ ನಾವು ಭಗವಂತನ ಸೇವಕರು, ಆಮೇಲೆ ಪ್ರಭುಪಾದರ ಸೇವಕರು. ನಾವು ಎಲ್ಲೇ ಇರ್ಲಿ ನಾವು ಹಾಗೆ ಆಗ್ಬೇಕು. ಎಸ್ ಮಾತಾಜಿ, ನನ್ಗೆ ಗೊತ್ತಿಲ್ಲ ನಾನು ನಿಮ್ಗೆ ಉತ್ತರ ಕೊಟ್ಟಿದ್ದೇನೆ ಇಲ್ವಾ, ಆದ್ರೆ ಇದಕ್ಕೆ ಅಲ್ಟಿಮೇಟ್ ಸೊಲ್ಯೂಷನ್ ಇದೆ ಶಿಲ ಪ್ರಭುಪಾದರು ಹೇಳಿದ್ದು. ಪ್ರಭುಜಿ ಅದೇ ಎಲ್ಲ ನಾವು ಶುರು ಮಾಡ್ಬೇಕಷ್ಟೇ. ನಾವು ಈಗ ಶುರು ಮಾಡ್ಬೇಕು. ಅದನ್ನ ನಮ್ಮ ಗ್ರೂಪ್ ಅಲ್ಲಿ ಇದ್ದೀರಲ್ಲ ಎಲ್ಲರೂ, ನಾವೆಲ್ಲ ಸೇರಿ ಮಾಡೋಣ. ಅದ್ರ ಎಲ್ಲ ಸೇರಿ ಭಗವಂತನ ಪ್ರಭುಪಾದರ ಸೇವೆ ಮಾಡೋಣ. ಉದ್ದೇಶ ದೊಡ್ಡದಿರ್ಬೇಕು. ಯಾಕಂದ್ರೆ ಶ್ರೀಲ ಪ್ರಭುಪಾದರ ಉದ್ದೇಶ ದೊಡ್ಡದಿತ್ತು. ಅದೇ ರೀತಿ ನಾವು ಅವರನ್ನ ಫಾಲೋ ಮಾಡುವಾಗ ನಮ್ಮ ಉದ್ದೇಶವು ದೊಡ್ಡದಿರ್ಬೇಕು. ಆಗ್ತದ ಇಲ್ವೋ ನಮ್ಮ ಕೆಳಗೆ ಏನಿಲ್ಲ. ಯಾಕಂದ್ರೆ ಕರ್ಮಣ್ಯೇವ ಅಧಿಕಾರಸ್ಥಿ, ಈಗ ತಾನೇ ಓದಿದ್ದೇವೆ ನಾವು. ಕೆಲಸ ಮಾಡುದು ಮಾತ್ರ ನಮಗೆ ಉದ್ದೇಶ. ಅದೇ ಫಲ ಅಪೇಕ್ಷೆ ಮಾಡೋಂಗಿಲ್ಲ, ಕರ್ಮ ಮಾಡ್ತಾ ಹೋಗ್ಬೇಕು. ಭಗವಂತ ಕೊಟ್ಟದ್ದು ಸಿಗ್ತದೆ 100%. ಏನು ಪ್ರಶ್ನೆ ಇಲ್ವಾ? ಇನ್ನು ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಸರಿ, ಯಾರ್ಯಾರು ಎಲ್ಲೆಲ್ಲಿ ಏನೇನು ಕೆಲಸ ಮಾಡಿದ್ರು ಪರವಾಗಿಲ್ಲ ಸದ್ಯಕ್ಕೆ. ಆದರೆ ಈ ಒಂದು ಬೀಜವನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ನಿತ್ಯವೂ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿತನಾಗ್ತೇನೆ. ಅದರ ಜೊತೆ ವರ್ಣಾಶ್ರಮ ಹೇಳಿದಂತಹ ಗುರುಕುಲವನ್ನ ಸ್ಥಾಪನೆ ಮಾಡಲಿಕ್ಕೆ, ಆಮೇಲೆ ಗೋ ಸೇವೆ ಮಾಡಲಿಕ್ಕೆ ನಾನು ಯಾವತ್ತೂ ಉತ್ಸುಕನಾಗಿರ್ತೇನೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಸತ್ವಗುಣ ಬರ್ತದೆ. ಸತ್ವಗುಣ ಬಂದ್ರೆ ಫಾಸ್ಟ್ ಆಗಿ ಈ ಭಕ್ತಿ ಮುಂದೆ ಹೋಗ್ತದೆ. ಭಕ್ತಿಗೆ ಬೇಕಾದಂತಹ ಒಂದು ಸೊಸೈಟಿ ಕ್ರಿಯೇಟ್ ಆಗ್ತದೆ.
ಇಲ್ಲಾದ್ರೆ ಭಕ್ತಿಗೆ ವಿಮುಖವಾಗುವಂತ ಸೊಸೈಟಿ ಕ್ರಿಯೇಟ್ ಆಗ್ತದೆ. ನಾವು ಅದನ್ನೆಲ್ಲ ಕೇಳಿದ್ದೇವೆ, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಎಷ್ಟೋ ದೇಶಗಳಲ್ಲಿ ಎಷ್ಟು ಸ್ಟ್ರಗಲ್ ಆಗ್ತಿದೆ. ಇನ್ನು ನಮಗೆ ಭಾಗ್ಯ ಭಾರತ ಭೂಮಿಯಲ್ಲಿ ನಮಗೆ ಜನ್ಮ ಸಿಕ್ಕಿದೆ. ಇದನ್ನು ನಾವು ನಿಜವಾದ ಪುಣ್ಯ ಭೂಮಿಯನ್ನ ಇನ್ನು ಆ ಅದನ್ನ ಎಲ್ರಿಗೂ ಸಿಗುವ ಹಾಗೆ ಮಾಡ್ಲಿಕ್ಕೆ ನಾವು ಟ್ರೈ ಮಾಡಬೇಕು. ಚೈತನ್ಯ ಮಹಾಪ್ರಭುಗಳ ಆಶಯ ಅದೇ, ಜನ್ಮ ಸಾರ್ಥಕ ಕರಿ ಜನ್ಮ ಸಾರ್ಥಕ ಕರೋ ಪರ ಉಪಕಾರ, ಬೇರೆಯವರಿಗೆ ಉಪಕಾರ ಮಾಡಬೇಕು ಅಂತ ಹೇಳಿ. ಸೊ ಆ ರೀತಿಯಲ್ಲಿ ನಾವೆಲ್ಲ ಸೇರೋಣ. ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕುರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಸಮವೇತ ಗೌರ ಭಕ್ತ ವೃಂದ ಕಿ ಜೈ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಧನ್ಯವಾದ.